ಸರ್ ನಮ್ದು ಶೋರೂಮ್ ಬಂದ್ಬಿಟ್ಟು 1982 ಸಿನ್ಸ್ 1982 ಇಂದ ಸರ್ ಆಲ್ಮೋಸ್ಟ್ 40 to 43 ಇಯರ್ಸ್ ಆಯ್ತು. ಆವಾಗಿಂದ ಸೇಮ್ ಬಿಸ್ನೆಸ್ ಸೇಮ್ ಬ್ರ್ಯಾಂಡ್ ಇದೇ ಸ್ಪಾಟ್ ಎಲ್ಲಿನೂ ಚೇಂಜ್ ಇಲ್ಲ. ನೋಡಿ ನಮ್ಮ ಹತ್ರ ಆಲ್ಮೋಸ್ಟ್ ನಾರ್ಮಲ್ ಮಾರುತಿ 800 ಇದೆ, ಮರ್ಸಿಡೀಸ್ ಬೆಂಜ್ ಗಾಡಿಗಳು ಸಿಗುತ್ತೆ. ಇವಾಗ ಸದ್ಯಕ್ಕೆ ಸ್ಮಾಲ್ ವೆಹಿಕಲ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಲೋ ಬಜೆಟ್ ಇಂದ ಹೈ ಬಜೆಟ್ ಗೆ ಹೋಗೋಣ. 2011 model vehicle, petrol engine, just driven 33,000 kilometers, single owner vehicle, ZXi variant. ZXi ದಲ್ಲಿ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್ ಬರುತ್ತೆ, ಫ್ರಂಟ್ ಟು ಪವರ್ ವಿಂಡೋಸ್, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಅಂಡ್ ಕಂಪನಿ ಸಿಸ್ಟಮ್ ಬರುತ್ತೆ. ಸರ್ ನೆಕ್ಸ್ಟ್ ನಾವು ಮುಂಗಡೆ ನೋಡ್ತಾ ಇದ್ದೀರಾ, ಒಂದು ಸಿಟಿಯಲ್ಲಿ ಯೂಸ್ ಮಾಡಕ್ಕೆ ಎಲ್ಲರೂ ಒಂದು ಚಿಕ್ಕ ಗಾಡಿ ಬೇಕಂತ ಹೇಳ್ತಾರೆ. ಯಾಕಂದ್ರೆ ಸಣ್ಣ ಗಾಡಿ ಇದ್ರೆ ಎಲ್ಲಿನೂ ಹೋಗ್ಬೋದು ಅಂತ, ಟೂ ವೀಲರ್ ತರ ಯೂಸ್ ಮಾಡೋಣ ಅಂತ ಹೇಳ್ತಾರೆ, ಮೈಲೇಜ್ ಬೈಕ್ ಬೇಕು ಅಂತ. ಅದಕ್ಕೆ ಆ ಕಸ್ಟಮರ್ಸ್ ಗಳಿಗೆ ನನ್ನ ಹತ್ರ ಒಳ್ಳೆ ಗಾಡಿ ತಗೊಂಡ್ ಬಂದಿದ್ದೀನಿ. ಒಂದು ಕ್ಯಾಟ್ಲಾಗ್ ನಂಬರ್ ಎಲ್ಲ ಹಾಕಿರ್ತೀನಿ, ಅದರಲ್ಲಿ ಬರುತ್ತೆ. ಸರ್ ಅವ್ರು ಜಿನಿನ್ ಕಸ್ಟಮರ್ ಇದ್ರೆ ಫೋನ್ ಮಾಡೋದಿಲ್ಲ, ಡೈರೆಕ್ಟ್ ಬರ್ಬಿಡಿ. ಈ ಗಾಡಿ ಎಲ್ಲ ಬೇರೆ ಗಾಡಿ ಬೇಕಂದ್ರೆ ಇನ್ನೂ 10 ಗಾಡಿಗಳು ಬೇಕಂತ ಮಾಡಿಸ್ಕೊಡ್ತೀನಿ. ಇನ್ನೊಂದು i10 ಇದೆ, 2011 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಡ್ರಿವೆನ್ ಅರೌಂಡ್ 71,000 ಕಿಲೋಮೀಟರ್ಸ್. ಎರಾ ವೇರಿಯಂಟ್ ಇದು. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ, ಟೈರ್ಸ್ ಆಗ್ಲಿ, ಬಾಡಿ ಲೈನ್, ಇಂಜಿನ್, ಸಸ್ಪೆನ್ಷನ್ ಎಲ್ಲ ಸರ್ಟಿಫೈಡ್ ಮಾಡಿದೀವಿ. ಸರ್ ನೋಡ್ತಾ ಇದ್ದೀರಾ ಸರ್, ಇನ್ನೊಂದು ಆಟೋಮೆಟಿಕ್, ಇವಾಗ ಆಟೋಮೆಟಿಕ್ ಎ ಸ್ಟಾರ್ ತೋರಿಸಿದೀನಿ. ಇನ್ನೊಂದು ಆಟೋಮೆಟಿಕ್ ಮಾರುತಿದಲ್ಲಿ ಇದೆ, ಸ್ವಲ್ಪ ದೊಡ್ಡ ಗಾಡಿ, ಎ ಸ್ಟಾರ್ ಇಂದ ಸ್ವಲ್ಪ ದೊಡ್ಡ ಗಾಡಿ ಬೇಕಂದ್ರೆ ಆಟೋಮೆಟಿಕ್ ಅಲ್ಲಿ ಮಾರುತಿ ಸೆಲಿರಿಯೋ ಇದೆ. ಅದು 2019 ಮಾಡಲ್ VXi ಆಪ್ಷನ್ ಅಲ್ಲೂ ನೋಡ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗು, ಪವರ್ ವಿಂಡೋ ಬರುತ್ತೆ, ಪ್ಲಸ್ ನಿಮಗೆ ಏರ್ ಬ್ಯಾಗ್ ಬರುತ್ತೆ ಅಂಡ್ ಲೆದರ್ ಸೀಟ್ಸ್ ಎಲ್ಲ ಹಾಕಿದ್ದಾರೆ. 2019 ಮಾಡಲ್, ಡಸ್ ಡ್ರಿವೆನ್ 38,000 ಕಿಲೋಮೀಟರ್ಸ್. ಇದಕ್ಕೂ ಡೌನ್ ಪೇಮೆಂಟ್ ಎಷ್ಟು ಸರ್? ಇದಕ್ಕೆ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ್ದು ಲೋನ್ ಮಾಡಿ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಮಾಡ್ಕೊಡ್ತೀವಿ. ಡೀಸೆಲ್ 2011 ಮಾಡಲ್ ವರ್ನಾ ಟ್ರಾನ್ಸ್ಫಾರ್ಮ್ ಡೀಸೆಲ್ ಗಾಡಿ. ನೆಕ್ಸ್ಟ್ ನಮ್ ನೋಡ್ತಾ ಇದ್ದೀರಾ, ವರ್ನಾ ಬೇಡ ಅಂದ್ರೆ ಹೋಂಡಾ ಅಮೇಜ್ ಕೊಡ್ತೀನಿ, ಅದನ್ನು ಕೂಡ ಡೀಸೆಲ್ ಗಾಡಿ. ಇವಾಗ ಇಷ್ಟು ಗಾಡಿಗಳು ನೀವು ಸೆಡಾನ್ ನೋಡಿದ್ರೆ, ಹ್ಯಾಚ್ ಬ್ಯಾಕ್ ಆಯ್ತು, ಸೆಡಾನ್ ಆಯ್ತು. ಇವಾಗ ಡೈರೆಕ್ಟ್ ನಾವು SUV ಗಾಡಿಗಳು ತೋರಿಸ್ತೀನಿ ನಿಮಗೆ. ಕಾಂಪ್ಯಾಕ್ಟ್ SUV ಪ್ಲಸ್ SUV ಎರಡೂ ಗಾಡಿ ತೋರಿಸ್ತೀನಿ ನಿಮಗೆ. SUV ಗಾಡಿ ಫಸ್ಟ್ ಗಾಡಿ ನೋಡಬಹುದು ನನ್ನ ಹತ್ರ, TUV 300 ಇದೆ, ಅದನ್ನು T8 ಆಟೋಮೆಟಿಕ್ ವೇರಿಯಂಟ್, ಸಿಂಗಲ್ ಓನರ್ ವೆಹಿಕಲ್, ಜಸ್ಟ್ ಡಿವೈನ್ 95,000 ಕಿಲೋಮೀಟರ್. ಅದನ್ನು ಕೂಡ ರಿಕಾರ್ಡೆಡ್ ಶೋರೂಮ್ ಸರಿ, ಶೋರೂಮ್ ಮೇಂಟೈನ್. ಹ್ಯುಂಡೈದಲ್ಲಿ ಒಂದು ಸ್ಯಾಂಟಾ ಫಿ ಇದೆ, ಶೋರೂಮ್ ಸರಿ, ಶೋರೂಮ್ ಹಿಸ್ಟ್ರಿ ಇದೆ, 1,45,000 ನೋಡಿದೆ, ಅದನ್ನು ರಿಕಾರ್ಡೆಡ್ ಶೋರೂಮ್ ಹಿಸ್ಟ್ರಿ ಬೇಕಂದ್ರೆ ಅದ್ವೈತ್ ಹ್ಯುಂಡೈದಲ್ಲಿ ಶೋರೂಮ್ ಅಲ್ಲಿ ಚೆಕ್ ಮಾಡ್ಕೊಬಹುದು ನೀವು. ಇನ್ನೊಂದು XUV 500 ಇದೆ, ಇದು W8 ವೇರಿಯಂಟ್, 2014 ಮಾಡಲ್ ವೆಹಿಕಲ್. ನೋಡಬಹುದು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. W8 ಅಲ್ಲಿ ಕೂಡ ನಿಮಗೆ 8 ಏರ್ ಬ್ಯಾಗ್ಸ್ ಬರುತ್ತೆ, ABS ಬ್ರೇಕ್ ಬರುತ್ತೆ, ಮ್ಯಾಗ್ ವೀಲ್, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಬರುತ್ತೆ, ಬ್ಯಾಕ್ AC ಬರುತ್ತೆ, ಸ್ಟೇರಿಂಗ್ ಆಟೋ ಕಂಟ್ರೋಲ್ ಅಂಡ್ ನಿಮಗೆ ನ್ಯಾವಿಗೇಷನ್ ಸಿಸ್ಟಮ್ ಬರುತ್ತೆ, ಟಚ್ ಸ್ಕ್ರೀನ್ ಸಿಸ್ಟಮ್, ಬ್ಯಾಕ್ ರಿವರ್ಸ್ ಕ್ಯಾಮ್ರಾ ಬರುತ್ತೆ. ಇನೋವಾ ಕೊಡ್ತಾ ಇದ್ದೀನಿ, 2012 ಮಾಡಲ್ ಟೊಯೋಟಾ ಇನೋವಾ, ಅದನ್ನು ಕೂಡ GX ವೇರಿಯಂಟ್, ಅಡ್ವೊಕೇಟ್ ಯೂಸ್ ಮಾಡಿರೋದು ವೆಹಿಕಲ್, ಶೋರೂಮ್ ಸರಿ, ಶೋರೂಮ್ ಹಿಸ್ಟ್ರಿ ಇದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋ ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ಜಯನಗರಲ್ಲಿರುವ ಸಾಗರ್ ಕಾರ್ಸ್ ಅಂತ ಒಂದು ಯೂಸ್ಡ್ ಕಾರ್ ಶೋರೂಮ್ಗೆ ಬಂದಿದ್ದೀವಿ. ಸೊ ಇವ್ರ ಹತ್ರ ನಿಮಗೆ ಎಲ್ಲ ಥರ ಕಾರ್ಸ್ ಒಂದು ಒಳ್ಳೆ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ. ಸೊ ಸರ್ ನಮ್ಮ ಜೊತೆ ಇದ್ದಾರೆ, ಅವ್ರ ಹತ್ರನೇ ಕೇಳಿ ತಿಳ್ಸ್ಕೊಳ್ಳೋಣ ಏನು ಪ್ರೈಸ್ ರೇಂಜು, ಆಮೇಲೆ ಲೋನ್ ಆಗುತ್ತಾ ಇಲ್ಲ, ಎಲ್ಲ ಈ ವಿಡಿಯೋಲ್ಲಿ A to Z ತಿಳಿಸ್ತೀವಿ. ವಿಡಿಯೋ ಎಂತಕ ನೋಡಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಯ್ ಸರ್. ಹಾಯ್ ಸರ್. ಸರ್ ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ತಾವು ಹೇಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ ಸರ್. ಸರ್ ಎಕ್ಸಾಕ್ಟ್ ಆಗಿ ಲೊಕೇಶನ್ ಎಲ್ಲಿದೆ ಅಂತ ನಮ್ಮ ವ್ಯೂವರ್ಸ್ಗೆ ಹೇಳ್ಬಿಡಿ ಸರ್. ನಮ್ಮ ಶೋರೂಮ್ ಬಂದ್ಬಿಟ್ಟು ಜಯನಗರ್ 3rd ಬ್ಲಾಕ್, ನಿಯರ್ ಬೈ ಸ್ವಿಮ್ಮಿಂಗ್ ಪೂಲ್. ಓಕೆ. ಸೊ 3rd ಬ್ಲಾಕ್, ಪೂರಿ 3rd ಬ್ಲಾಕ್ ಅಲ್ಲಿ ಒಂದೇ ಸ್ವಿಮ್ಮಿಂಗ್ ಪೂಲ್ ಇರೋದು. ಅಲ್ಲಿ ಬಂದ್ಬಿಟ್ಟು ನಮ್ದು ಅಲ್ಲಿಂದ ವಾಕಬಲ್ 500 ಮೀಟರ್ಸ್ ಆಗುತ್ತೆ. ನಿಮಾನ್ಸ್ ರೋಡ್ ಹೇಳ್ತಾರೆ, 8th ಮೇನ್ ರೋಡ್, LIC ಕಾಲೋನಿ ಅಂತ, ಸಾಗರ್ ಕಾರ್ಸ್ ಅಂತ. ನೀವು ಆರಾಮಾಗಿ ನೀವು ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದ್ಬಿಟ್ಟು ನಮ್ಗೆ ಕಾಲ್ ಮಾಡ್ಬೋದು. ನಾನು ಲೊಕೇಶನ್ ಬೇಕಂದ್ರೆ ಅವ್ರಿಗೆ ಕಳಿಸ್ತೀರಾ? ಸರ್ ಎಷ್ಟು ವರ್ಷದಿಂದ ಇದು ಶೋರೂಮ್ ಬಂದ್ಬಿಟ್ಟು 1982 ಸಿನ್ಸ್ 1982 ಇಂದ ಸರ್ ಆಲ್ಮೋಸ್ಟ್ 40
to 43 years ಆಯ್ತು. ಆವಾಗಿಂದ ಸೇಮ್ ಬಿಸ್ನೆಸ್ ಸೇಮ್ ಬ್ರ್ಯಾಂಡ್ ಇದೇ ಸ್ಪಾಟ್ ಎಲ್ಲಿನೂ ಚೇಂಜ್ ಇಲ್ಲ. ಆಲ್ಮೋಸ್ಟ್ 42 years ಇಂದ ಇದೇ ಜಾಗದಲ್ಲಿ ಇದೀವಿ ನಾವು. ಇದು ಸರ್ ನಮ್ದು ಎಲ್ಲ ಕ್ವಾಲಿಟಿ ಕಾರ್ಸ್ ಎಲ್ಲ ಸರ್ಟಿಫೈಡ್ ಕಾರ್ಸ್ ಕೊಡೋದು ನಾವು. ಯಾಕಂದ್ರೆ ನಮ್ದು ಆ ಕಾಲದಿಂದ ಬಂದಿರೋದು ಈ ಸ್ಟೆಪ್ಸ್ ಗಾಡಿ ಸೇಲ್ ಮಾಡ್ಕೊಂಡು ಬಂದಿರೋದಂದ್ರೆ ಒಂದು ಟ್ರಸ್ಟ್ ಮೇಲೆ ಎಲ್ಲರೂ ಕಸ್ಟಮರ್ಸ್ಗಳು 40 years ಕಸ್ಟಮರ್ಸ್ ನಮ್ಮ ಹತ್ರ ಹುಡ್ಕೊಂಡು ಬರ್ತಾರೆ. ಯಾಕಂದ್ರೆ ಟ್ರಸ್ಟ್ ಕೊಡ್ತಾರೆ, ಒಂದು ಟ್ರಸ್ಟ್ ಶೋರೂಮ್ ಇದೆ ಅಂತ ಬರ್ತಾ ಇರ್ತಾರೆ. ಹಳೆ ಶೋರೂಮ್ ಅವರು, ಕಸಬ್ದಾರ್ ಅವರು ಅಂತ ಎಲ್ಲರೂ ನೋಡ್ಕೊಂಡು ಬರ್ತಾರೆ. ನಮ್ಮ ಹತ್ರ ಎಲ್ಲ ಆಕ್ಸಿಡೆಂಟ್ ಬಗ್ಗೆ ಡಾಕ್ಯುಮೆಂಟ್ಸ್ ಬಗ್ಗೆ ಎಲ್ಲ ನಮ್ ಗ್ಯಾರಂಟಿ ವಾರಂಟಿ ಇರುತ್ತೆ. ಆಕ್ಸಿಡೆಂಟ್ ಗಾಡಿಗಳು ನಾವು ಸೇಲೇ ಮಾಡಲ್ಲ. ಏನಿದ್ರೇನು ಒರಿಜಿನಲ್ ವೆಹಿಕಲ್ ಸೇಲ್ ಮಾಡೋದು ನಮ್ಮ ಹತ್ರ. ಸರ್ ನೋಡಿ ಸರ್, ಸೆಕೆಂಡ್ ಹ್ಯಾಂಡ್ ಗಾಡಿ ಸಡ್ಡಾಂಪುರ ಟಚ್ ಪಾಲಿಶ್ ಕಾಮನ್. ಆಪ್ರಾನ್ ಪಿಲ್ಲರ್ ಎಲ್ಲ ನಮ್ ಕಡೆಯಿಂದ ಗ್ಯಾರಂಟಿ ಎಲ್ಲ ಇರುತ್ತೆ. ಆಪ್ರಾನ್ ಪಿಲ್ಲರ್ ಆಗಿಲ್ಲ ಅಂತ. ಪ್ಲಸ್ ನಮ್ ಕಡೆಯಿಂದ ಅವ್ರಿಗೆ ಕಸ್ಟಮರ್ಸ್ಗೆ ಡಾಕ್ಯುಮೆಂಟ್ಸ್ ಬಗ್ಗೆ ಎಲ್ಲ ಶುರು ಗ್ಯಾರಂಟಿ ಇರುತ್ತೆ. ಯಾಕಂದ್ರೆ ಕೆಲವರು ಇರ್ತಾರೆ ಡಾಕ್ಯುಮೆಂಟ್ಸ್ ಬಗ್ಗೆ ಗಾಡಿಗಳು ಡಾಕ್ಯುಮೆಂಟ್ಸ್ ಇರಲ್ಲ, ಹಂಗೆ ಸೇಲ್ ಮಾಡ್ಬಿಡ್ತಾ ಆ ತರ ಇರುತ್ತೆ. ನಮ್ಮ ಹತ್ರ ಪ್ಯೂರ್ಲಿ ಟ್ರಾನ್ಸ್ಫರ್ ಮಾಡಿನೇ ಕೊಡೋದು. ವಿತೌಟ್ ಟ್ರಾನ್ಸ್ಫರ್ ನಾವು ಗಾಡಿನ ಸೇಲ್ ಮಾಡಲ್ಲ. ಅವ್ರ ಹೆಸರು ಮೇಲೆ ಟ್ರಾನ್ಸ್ಫರ್ ಮಾಡಿನೇ ಅವ್ರಿಗೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ಹ್ಯಾಂಡ್ ಓವರ್ ಮಾಡ್ತೀವಿ ನಮ್ಮ ಕಡೆ. ಅದೇ ಎಲ್ಲ ಟ್ರಾನ್ಸ್ಫರ್ ಮಾಡ್ತೀರಾ. ಅಂಡ್ ಇಂಜಿನ್ ಆಗ್ಲಿ, ಅವ್ರಿಗೆ ಸಸ್ಪೆನ್ಷನ್ ಆಗ್ಲಿ, ಇಂಜಿನ್ ಮೆಕ್ಯಾನಿಕಲ್ ಏನ್ ಪ್ರಾಬ್ಲಮ್ಸ್ ಎಲ್ಲ ನಾವು ಸರ್ಟಿಫೈಡ್ ಮಾಡಿ ನಾವೆಲ್ಲ ಚೆಕ್ಅಪ್ ಮಾಡಿನ ಗಾಡಿಗಳು ನಿಲ್ಸೋದು. ಇದೆಲ್ಲ ಆಲ್ಮೋಸ್ಟ್ ಗಾಡಿಗಳು ಇಲ್ಲೋರು ಎಲ್ಲ ಕಸ್ಟಮರ್ಸ್ ವೆಹಿಕಲ್ಸ್ ನಮ್ದು ಆಫೀಸ್ ಅಲ್ಲಿ ನಿಲ್ಸಿ ನಾವು ಕಸ್ಟಮರ್ಸ್ ಗಾಡಿಗಳು ನಾವು ಸರ್ಟಿಫೈಡ್ ಮಾಡಿ ಸೇಲ್ ಮಾಡ್ತೀವಿ. ಓಕೆ, ಸೊ ಫಸ್ಟ್ ಯಾವ ಗಾಡಿಯಿಂದ ಸರ್ ಸ್ಟಾರ್ಟ್ ಮಾಡ್ತೀರಾ ಸರ್? ಫಸ್ಟ್ ನಮ್ಮ ಹತ್ರ ನೋಡಿ, ನಮ್ಮ ಹತ್ರ ಆಲ್ಮೋಸ್ಟ್ ನಾರ್ಮಲ್ ಮಾರುತಿ 800 ಇದೆ, ಮರ್ಸಿಡೀಸ್ ಬೆಂಜ್ ಗಾಡಿಗಳು ಸಿಗುತ್ತೆ. ಇವಾಗ ಸದ್ಯಕ್ಕೆ ಸ್ಮಾಲ್ ವೆಹಿಕಲ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಲೋ ಬಜೆಟ್ ಇಂದ ಹೈ ಬಜೆಟ್ ಗೆ ಹೋಗೋಣ. ಲೋ ಬಜೆಟ್ ಗಾಡಿ ನಮ್ಮ ಹತ್ರ ಇರೋದು ನೋಡಬಹುದು. ಫೋರ್ಡ್ ಫಿಗೋ ಇದೆ, 2011 ಮಾಡಲ್ ವೆಹಿಕಲ್, ಪೆಟ್ರೋಲ್ ಇಂಜಿನ್, ಜಸ್ಟ್ ಡ್ರಿವೆನ್ 33,000 ಕಿಲೋಮೀಟರ್ಸ್, ಸಿಂಗಲ್ ಓನರ್ ವೆಹಿಕಲ್, ZXi ವೇರಿಯಂಟ್. ZXi ದಲ್ಲಿ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್ ಬರುತ್ತೆ, ಫ್ರಂಟ್ ಟು ಪವರ್ ವಿಂಡೋಸ್, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಅಂಡ್ ಕಂಪನಿ ಸಿಸ್ಟಮ್ ಬರುತ್ತೆ, ಸೆಂಟ್ರಲ್ ಲಾಕಿಂಗ್ ಬರುತ್ತೆ, ಆಟೋಮೆಟಿಕ್ ಮಿರರ್ ಅಡ್ಜಸ್ಟಬಲ್ ಬರುತ್ತೆ. ಟೈರ್ಸ್ ಎಲ್ಲ ಆಲ್ಮೋಸ್ಟ್ 80-90% ಟೈರ್ಸ್ ಕೂಡ ಇದೆ. ಲೆದರ್ ಸೀಟ್ಸ್ ಎಲ್ಲ ಹೊಸ ಲೆದರ್ ಸೀಟ್ಸ್ ಎಲ್ಲ ಹಾಕಿದ್ದಾರೆ ಕಸ್ಟಮರ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ, ಜಸ್ಟ್ ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು. ಮೈಲೇಜ್ ಸಿಟಿಯಲ್ಲಿ ನಿಮಗೆ ಆರಾಮಾಗಿ 15 ಬರುತ್ತೆ, ಲಾಂಗ್ ಅಲ್ಲಿ 17-18 ಬರುತ್ತೆ. ಪ್ರೈಸ್ ಅಲ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಸರ್ 2,45,000 ಹೇಳ್ತಾ ಇರೋದು. ಸರ್ ಫೈನಲ್ ನಿಮ್ ಚಾನಲ್ ನೋಡ್ಕೊಂಡು ಬಂದ್ರೆ 2,20,000 ಮಾಡ್ಕೊಡ್ತೀನಿ. 2,20,000 ಸರ್. ಇದಕ್ಕೆ ಲೋನ್ ಆಗುತ್ತಾ? ಆರಾಮಾಗಿ 75-80% ಲೋನ್ ಮಾಡ್ಕೊಡ್ತೀನಿ ಸರ್. ಎಷ್ಟು ತಗೊಂಡ್ ಬಂದ್ರೆ ಡೌನ್ ಪೇಮೆಂಟ್? ₹50,000 ತಗೊಂಡ್ ಬಂದ್ರೆ ಡೌನ್ ಪೇಮೆಂಟ್ ಗಾಡಿ ತಗೊಂಡೋಗ್ಲಿ ಸರ್. ₹50,000 ತಗೊಂಡ್ ಬಂದ್ರೆ ಡೌನ್ ಪೇಮೆಂಟ್ ಗಾಡಿ ಸಿಗುತ್ತೆ ಆರಾಮಾಗಿ. ಓಕೆ, ನೆಕ್ಸ್ಟ್ ಸರ್. ನೆಕ್ಸ್ಟ್ ನಮ್ಮ ಮುಂದೆ ನೋಡ್ತಾ ಇದ್ದೀರಾ ಶೆವರ್ಲೆ ಬೀಟ್ ಇದೆ. ಶೆವರ್ಲೆ ಬೀಟ್ ಬಂದ್ಬಿಟ್ಟು ಡೀಸೆಲ್ ವೇರಿಯಂಟ್, 2013 ಮಾಡಲ್, ಸೆಕೆಂಡ್ ಓನರ್, ವೆಹಿಕಲ್ ವೆಲ್ ಮೇಂಟೈನ್ ಮಾಡಿದ್ದಾರೆ. ಡೀಸೆಲ್ ವೇರಿಯಂಟ್, ಮೈಲೇಜ್ ಸಿಟಿಯಲ್ಲಿ 18 ಬರುತ್ತೆ, ಲಾಂಗ್ ಅಲ್ಲಿ 20 ಮೇಲೆ ಬರುತ್ತೆ. LS ವೇರಿಯಂಟ್, AC ಪವರ್ ಸ್ಟೀರಿಂಗ್ ಬರುತ್ತೆ. ಇದಕ್ಕೆ ಲೆದರ್ ಸೀಟ್ಸ್ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ ಕಸ್ಟಮರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಈ ಗಾಡಿ ಬಂದ್ಬಿಟ್ಟು ಕಸ್ಟಮರ್ ಡೀಸೆಲ್ ಗಾಡಿಗೆ ಅರೌಂಡ್ 2,25,000 ಹೇಳ್ತಾರೆ. ಫೈನಲ್ 1,95,000 ಬಂದ್ರೆ ಗಾಡಿ 1,95,000 ಗೆ ಕೊಡ್ತೀರಾ? ಸೊ ಇದಕ್ಕೂ ಲೋನ್ ಆಗುತ್ತಾ ಸರ್? ಇದಕ್ಕೂ ಆರಾಮಾಗಿ 85-90% ಲೋನ್ ಮಾಡ್ಕೊಡ್ತೀನಿ. 85-90% ಲೋನ್ ಮಾಡ್ಕೊಡ್ತೀರಾ? ಓಕೆ, ನೆಕ್ಸ್ಟ್ ಸರ್. ಸರ್ ನೆಕ್ಸ್ಟ್ ನಾವು ಮುಂಗಡೆ ನೋಡ್ತಾ ಇದ್ದೀರಾ, ಒಂದು ಸಿಟಿಯಲ್ಲಿ ಯೂಸ್ ಮಾಡಕ್ಕೆ ಎಲ್ಲರೂ ಒಂದು ಚಿಕ್ಕ ಗಾಡಿ ಬೇಕಂತ ಹೇಳ್ತಾರೆ. ಯಾಕಂದ್ರೆ ಸಣ್ಣ ಗಾಡಿ ಇದ್ರೆ ಎಲ್ಲಿನೂ ಹೋಗ್ಬೋದು ಅಂತ, ಟೂ ವೀಲರ್ ತರ ಯೂಸ್ ಮಾಡೋಣ ಅಂತ ಹೇಳ್ತಾರೆ, ಮೈಲೇಜ್ ಬೈಕ್ ಬೇಕು ಅಂತ. ಅದಕ್ಕೆ ಆ ಕಸ್ಟಮರ್ಸ್ ಗಳಿಗೆ ನನ್ನ ಹತ್ರ ಒಳ್ಳೆ ಗಾಡಿ ತಗೊಂಡ್ ಬಂದಿದ್ದೀನಿ. ಟಾಟಾ ನ್ಯಾನೋ 2014 ಮಾಡಲ್, ಜಸ್ಟ್ ಡಿವೆಂಟ್ 41,000 ಕಿಲೋಮೀಟರ್ಸ್, ಸಿಂಗಲ್ ಓನರ್ ವೆಹಿಕಲ್. ಇದರಲ್ಲಿ LX ವೇರಿಯಂಟ್, AC ಪವರ್ ವಿಂಡೋಸ್ ಬರುತ್ತೆ ಅಂಡ್ ಕಂಪನಿ ಬ್ಲೂಟೂತ್ ಸಿಸ್ಟಮ್ ಬರುತ್ತೆ. ಪವರ್ ಸ್ಟೀರಿಂಗ್ ಬರಲ್ಲ, LX ಗೆ ಕ್ವಿಸ್ ಗೆ ಮಾತ್ರ ಬರೋದು. ಇದು ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮೈಲೇಜ್ ಅಲ್ಲಿ ನೋಡಿದ್ರೆ ಸರ್ ಸಿಟಿಯಲ್ಲಿ 25-30 ಒಳಗಡೆ ಬರುತ್ತೆ, ಲಾಂಗ್ ಅಲ್ಲಿ 30 ಮೇಲೆ ಬರುತ್ತೆ. ಇದು ಡ್ರಿವೆನ್ ವೆಹಿಕಲ್, ಜಸ್ಟ್ 41,000 ಕಿಲೋಮೀಟರ್ಸ್, ತುಂಬಾ ಚೆನ್ನಾಗಿದೆ. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು 1,55,000 ಹೇಳ್ತಾ ಇರೋದು. ಫೈನಲ್ 1,20,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 1,20,000 ಗೆ ಗಾಡಿ ಕೊಡ್ತೀರಾ? ಹೌದು, 1,20,000 ಗೆ ಟಾಟಾ ನ್ಯಾನೋ 2014 ಕೊಡ್ತಾ ಇದೀನಿ. ಸಿಟಿಯಲ್ಲಿ ಮಳೆಗಾಲದಲ್ಲಿ ಓಡಾಡಕ್ಕೆ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಓಕೆ ಸರ್, ಇದಕ್ಕೆ ಲೋನ್ ಆಗುತ್ತಾ? ಆರಾಮಾಗಿ ಸರ್, ಇದಕ್ಕೇನು ಕೂಡ 90% ಲೋನ್ ಮಾಡ್ಕೊಡ್ತೀನಿ. ಡೌನ್ ಪೇಮೆಂಟ್ ಎಷ್ಟು? 20,000 ತಗೊಂಡ್ ಬಂದು ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ. 20,000 ಗೆ ನಾನು? ಹೌದು. ಓಕೆ, ನೆಕ್ಸ್ಟ್ ಸರ್. ನೆಕ್ಸ್ಟ್ ನಾವು ಮುಂದೆ ನೋಡ್ತಾ ಇದ್ದೀರಾ ಸರ್, Hyundai i10 2009 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್ ಅಂಡ್ ವೆಲ್ ಮೇಂಟೈನ್ ಮಾಡಿದ್ದಾರೆ. ಎಲ್ಲ ಶೋರೂಮ್ ಸರಿ, ಶೋರೂಮ್ ಅದ್ವೈತ್ ಹೊಂಡದಲ್ಲಿ ಎಲ್ಲ ಸರ್ವಿಸ್ ಆಗಿರೋದು, ಹಿಸ್ಟ್ರಿ ಸಿಗುತ್ತೆ. ಜಸ್ಟ್ ಇವಾಗಲೇ ಬಂದಿರೋದು ಗಾಡಿ, ಇನ್ನು ನಾವು ರೀಫರ್ಬ್ ಏನ್ ಮಾಡಿಲ್ಲ. ಕಸ್ಟಮರ್ಗೆ ಎಲ್ಲ ರೀಫರ್ಬ್ ಎಲ್ಲ ಮಾಡ್ಕೊಡ್ತೀನಿ ಕ್ಲೀನ್ ಆಗಿ. ಅಂಡ್ ಒಳಗಡೆ ನೋಡಬಹುದು ಲೆದರ್ ಸೀಟ್ಸ್ ಎಲ್ಲ ಇದೆ, ತುಂಬಾ ಚೆನ್ನಾಗಿದೆ. ಗಿಸ್ಟಮ್ ಎಲ್ಲ ಡ್ರಿವೆನ್ ಅರೌಂಡ್ 75,000 ಕಿಲೋಮೀಟರ್, ಸಿಂಗಲ್ ಓನರ್ ವೆಹಿಕಲ್, 2009 i10 ಮ್ಯಾಗ್ನಾ ವೇರಿಯಂಟ್. ಇದು ಸರ್ ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 2,35,000 ಹೇಳ್ತಾ ಇರೋದು. ಸರ್ ಫೈನಲ್ ಟು ಫೈನಲ್ 2,05,000 ಮಾಡ್ಕೊಡ್ತೀನಿ, ವಿತ್ ಫ್ರೆಶ್ FC ಮಾಡ್ಕೊಡ್ತೀನಿ. ಇದಕ್ಕೆ 5 ವರ್ಷದ ಫ್ರೆಶ್ FC ಮಾಡ್ಕೊಡ್ತೀನಿ. ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಇದೆ. ಸಿಂಗಲ್ ಓನರ್ ವೆಹಿಕಲ್, 2009 ಮಾಡಲ್, ಜಸ್ಟ್ ಫಾರ್ 2,05,000 ಮಾಡ್ಕೊಡ್ತೀನಿ. 2,05,000 ಇದಕ್ಕೂ ಲೋನ್ ಆಗುತ್ತೆ? ಲೋನ್ ಮಾಡ್ಕೊಡ್ತೀನಿ ಸರ್. ಇದಕ್ಕೆ ಅಪ್ ಟು 50-60% ಲೋನ್ ಮಾಡ್ಕೊಡ್ತೀನಿ. 50-60% ಲೋನ್ ಮಾಡ್ಕೊಡ್ತೀನಿ, ಆರಾಮಾಗಿ ಮಾಡ್ಕೊಡ್ತೀನಿ. ಓಕೆ ಸರ್, ತುಂಬಾ ಜನ ಬಂದ್ಬಿಟ್ಟು
ಹೋಂಡಾ ಬ್ರಿಯೋ ಹುಡುಕ್ತಾ ಇರ್ತಾರೆ, ನಿಮ್ಮ ಹತ್ರ ಹೋಂಡಾ ಬ್ರಿಯೋ ಇದೆಯಾ ಸರ್? ನೋಡಿ ಸರ್, ಹೋಂಡಾ ಬ್ರಿಯೋ ಇದೆ, 2014 ಮಾಡಲ್, ಜಸ್ಟ್ ಡ್ರಿವನ್ 42,000 ಕಿಲೋಮೀಟರ್ಸ್, ಸಿಂಗಲ್ ಓನರ್, ಎಸ್ ವೇರಿಯಂಟ್, ತುಂಬಾ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ವೆಹಿಕಲ್ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ, ಅದನ್ನು ಕೂಡ ಚಾಕ್ಲೇಟ್ ಬ್ರೌನ್ ಕಲರ್ ಅಲ್ಲಿ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ, ಕಸ್ಟಮರ್ 3,85,000 ಹೇಳ್ತಾರೆ. 385 ಬೇಡ ಸರ್, 355 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 355 ಬಂದ್ರೆ ಗಾಡಿ ಕೊಡ್ತೀನಿ. 2014 ಮಾಡಲ್, ಸಿಂಗಲ್ ಓನರ್, 43,000 ಕಿಲೋಮೀಟರ್ ಡ್ರಿವೆನ್, ಶೋರೂಮ್ ಸರಿ ಶೋರೂಮ್ ಇಸ್ರಿ. ನಮ್ಮ ಹತ್ರ ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಓನರ್ ಗಾಡಿಗಳು ಪ್ಲಸ್ ಡ್ರಿವೆನ್ ವೆಹಿಕಲ್ ಸಿಗೋದು, ಅಂಡ್ ಜಿನಿನ್ ವೆಹಿಕಲ್, ಶೋರೂಮ್ ಸರಿ ಶೋರೂಮ್ ಹಿಸ್ಟ್ರಿ ಗಾಡಿಗಳನ್ನು ಕೊಡ್ತೀನಿ ಸರ್. ಓಕೆ ಸರ್, ನೆಕ್ಸ್ಟ್ ಯಾವ ಗಾಡಿ ಸರ್? ನೆಕ್ಸ್ಟ್ ನಮ್ಮ ಮುಂಗಡೆ ನೋಡ್ತಾ ಇದ್ದೀರಾ, ಇನ್ನೊಂದು i10 ಇದೆ, 2011 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್, ಡ್ರಿವೆನ್ ಅರೌಂಡ್ 71,000 ಕಿಲೋಮೀಟರ್ಸ್, ಎರಾ ವೇರಿಯಂಟ್. ಇದು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಟೈರ್ಸ್ ಆಗಲಿ, ಬಾಡಿ ಲೈನ್, ಇಂಜಿನ್, ಸಸ್ಪೆನ್ಷನ್ ಎಲ್ಲ ಸರ್ಟಿಫೈಡ್ ಮಾಡಿದೀವಿ ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ, ಕಸ್ಟಮರ್ 2,70,000 ಹೇಳ್ತಾ ಇರೋದು, ಫೈನಲ್ 2,40,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 2,40,000 ಬಂದ್ರೆ ಗಾಡಿ ಕೊಡ್ತೀರಾ? ಓಕೆ ಸರ್, ಆಮೇಲೆ ಇನ್ನೊಂದು ಪ್ರಶ್ನೆ, ಕಸ್ಟಮರ್ಸ್ ಯಾರಾದ್ರೂ ಡೈರೆಕ್ಟ್ ಆಗಿ ಬಂದ್ರೆ ಟೆಸ್ಟ್ ಡ್ರೈವ್ ಎಲ್ಲ ಮಾಡಕ್ ಬಿಡ್ತೀರಾ? 200% ಟೆಸ್ಟ್ ಡ್ರೈವ್ ಮಾಡಿ, ನಾನು ವಿತೌಟ್ ಟೆಸ್ಟ್ ಡ್ರೈವ್ ನನಗೆ ಬಿಸ್ನೆಸ್ ಮಾಡಲ್ಲ ಸರ್. ಟೆಸ್ಟ್ ಡ್ರೈವ್ ಕೊಟ್ಟು ಅವ್ರಿಗೆ ಓಕೆ, ಅವ್ರು ಬೇಕಂದ್ರೆ ಸರ್ ನೋಡಿ ನಮ್ ಕಡೆಯಿಂದ ನಾವು ಸರ್ಟಿಫೈಡ್ ಮಾಡ್ತೀವಿ, ಅವ್ರ ಕಡೆಯಿಂದ ಬೇಕಂದ್ರೆ ಯಾರಿಗೇನು ಕರ್ಕೊಂಡ್ ಬರ್ಲಿ, ಅವ್ರ ಮೆಕ್ಯಾನಿಕ್ ಆಗ್ಲಿ ಯಾರಿಗೇನು ಒಂದ್ ಬನ್ನಿ ಕರ್ಕೊಂಡ್ ಬನ್ನಿ, ಅವ್ರಿಗೇನು ಸರ್ಟಿಫಿಕೇಶನ್ ಆಗತ್ತೆ, ನಮ್ಗೇನು ಸರ್ಟಿಫಿಕೇಶನ್. ನಾಳೆ ಸರ್ ಯಾಕಂದ್ರೆ ನಾವು ನಮ್ಮ ನಂಬಿಕೆ ಮೇಲೆ ತಗೊಂಡೋಗ್ಬಿಟ್ಟು, ಯಾಕಂದ್ರೆ ನಮ್ದು ಕಸ್ಟಮರ್ಸ್ ಗಾಡಿಗಳು ನಾವು ಸರ್ಟಿಫೈಡ್ ಮಾಡಿ ನಿಲ್ಸಿರ್ತೀವಿ. ನಾಳೆ ದಿವಸ ಸುಮ್ಮನೆ ಏನು ಪ್ರಾಬ್ಲಮ್ ಆದ್ರೆ ಅದ್ ನಮ್ಮ ಹೆಸರು ಮೇಲೆ ಬರಬಾರ್ದು ಓಪನ್ಲಿ, ಯಾಕಂದ್ರೆ ನಮ್ಮ ಹತ್ರ ಓಪನ್ ಬಿಸ್ನೆಸ್ ಸರ್, ನಾವು ಸಿಳ್ಳೆಲಿ ವ್ಯಾಪಾರ ಮಾಡಲ್ಲ. ಕರ್ಕೊಂಡ್ ಬನ್ನಿ, ಅವ್ರು ಬೇಕಂದ್ರೆ ಯಾರಿಗೇನು ಕರ್ಕೊಂಡ್ ಬನ್ನಿ, ಮೆಕ್ಯಾನಿಕ್ ಕರ್ಕೊಂಡ್ ಬನ್ನಿ, ಗಾಡಿ ತೋರಿಸಿ ತಗೊಂಡ್ ಹೋಗ್ಲಿ. ಓಕೆ, ಸೊ ಸೂಪರ್ ಸರ್. ನೆಕ್ಸ್ಟ್ ಯಾವ ಗಾಡಿ ತೋರಿಸ್ತೀರಾ? ನೆಕ್ಸ್ಟ್ ಬನ್ನಿ ಸರ್, ಹಂಗೆ ತೋರಿಸ್ತೀನಿ. ಎಲ್ಲರೂ ಕ್ವಿಟ್ ಕ್ಲೈಂಬರ್ ಬೇಕು ಅಂತ ಹೇಳ್ತಾರೆ, ಕ್ಲೈಂಬರ್ ಒಂದು ಕೊಡ್ತೀನಿ. 2018 ಮಾಡಲ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್, ತುಂಬಾ ಚೆನ್ನಾಗಿದೆ. ಒಳಗಡೆ ಎಲ್ಲ ಸೀಟ್ಸ್ ಎಲ್ಲ ಕಂಪನಿ ಸೀಟ್ಸು ಬರುತ್ತೆ ನಿಮಗೆ. ಕ್ಲೈಂಬರ್ ಅಲ್ಲಿ ನಿಮಗೆ AC ಪವರ್ ಸ್ಟೀರಿಂಗು, ಫ್ರಂಟ್ ಟು ಪವರ್ ವಿಂಡೋಸ್ ಬರುತ್ತೆ, ಕಂಪನಿ ನ್ಯಾವಿಗೇಷನ್ ಸಿಸ್ಟಮ್ ಬರುತ್ತೆ, ಏರ್ ಬ್ಯಾಗ್, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ. 2018 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್ ಸರ್. 365 ಹೇಳ್ತಾರೆ, ಒಂದು 3,10,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 3,10,000 ಬಂದ್ರೆ ಗಾಡಿ ಕೊಡ್ತೀನಿ. 2018 ಮಾಡಲ್ ಕ್ವಿಟ್ ಕ್ಲೈಂಬರ್, ಅದನ್ನು ಕೂಡ ಸಿಂಗಲ್ ಓನರ್ ವೆಹಿಕಲ್. ಲೋನ್ ಸರ್ ಆರಾಮಾಗಿ ಲೋನ್, ಅವ್ರ ಪ್ರೊಫೈಲ್ ಚೆನ್ನಾಗಿದ್ರೆ, ಅವ್ರ ಸ್ಯಾಲರಿ ಅಬೌವ್ 40,000 ಸ್ಯಾಲರಿ ಮೇಲೆ ಇದ್ರೆ ಆರಾಮಾಗಿ 0 ಡೌನ್ ಪೇಮೆಂಟ್ ಅಲ್ಲಿ ಲೋನ್ ಮಾಡ್ಕೊಡ್ತೀನಿ. 0 ಡೌನ್ ಪೇಮೆಂಟ್ ಮಾಡ್ಕೊಡ್ತೀರಾ? ಓಕೆ, ನೆಕ್ಸ್ಟ್ ಯಾವ ಗಾಡಿ ಸರ್? ನೆಕ್ಸ್ಟ್ ನಮ್ಮ ಹತ್ರ ನೋಡ್ತಾ ಇದ್ದೀರಾ, ಸ್ಯಾಂಟ್ರೋ ಇದೆ. ಸ್ಯಾಂಟ್ರೋ ಬಂದ್ಬಿಟ್ಟು 2011 ಮಾಡಲ್, GLS ವೇರಿಯಂಟ್, ಸಿಂಗಲ್ ಓನರ್ ವೆಹಿಕಲ್, ಡ್ರಿವೆನ್ ಜಸ್ಟ್ ಅರೌಂಡ್ 61,000 ಕಿಲೋಮೀಟರ್ಸ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಅದನ್ನು ಕೂಡ ಎಲ್ಲ ಶೋರೂಮ್ ಸರಿ ಶೋರೂಮ್ ಮೇಂಟೈನ್ ಮಾಡಿರೋದು ವೆಹಿಕಲ್. 61,000 ಸಿಂಗಲ್ ಓನರ್ ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಇದಕ್ಕೂ ಕೂಡ 2,70,000 ಕಸ್ಟಮರ್ ಕೋಟಿಂಗ್, ಫೈನಲ್ 2,35,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 2,35,000 ಬಂದ್ರೆ ಗಾಡಿ ಕೊಡ್ತೀನಿ. 2011 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್, ಜಸ್ಟ್ 2,35,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಓಕೆ ಸರ್, ನೆಕ್ಸ್ಟ್ ಸರ್. ನೆಕ್ಸ್ಟ್ ನಮ್ಮ ಮುಂದೆ ನೋಡ್ತಾ ಇದ್ದೀರಾ, ಇದು ಮಾರುತಿ ಎ ಸ್ಟಾರ್ ಇದೆ, ಆಟೋಮೆಟಿಕ್ ಯೂಸ್ ಕಾರ್ ಸರ್. ಎಲ್ಲ ಮಾರ್ಕೆಟ್ ಅಲ್ಲಿ ನಿಮ್ಗೆ ಸಿಟಿಯಲ್ಲಿ ಯೂಸ್ ಮಾಡಕ್ಕೆ ಒಂದು ಎಲ್ಲರೂ ಆಟೋಮೆಟಿಕ್ ಕಾರ್ ಓಡಿರ್ತಾರೆ. ಆಟೋಮೆಟಿಕ್ ಬೇಕು, ಯಾಕಂದ್ರೆ ಸಿಟಿಯಲ್ಲಿ ಓಡಾಡಕ್ಕೆ ಗ್ಯಾರೇಜ್ ಹಾಕೊಂಡು ಟ್ರಾಫಿಕ್ ಅಲ್ಲಿ ಆಗಲ್ಲ. ಆತರ ನೋಡ್ತವ್ರಿಗೆ ನನ್ನ ಹತ್ರ ಬೆಸ್ಟ್ ಕಾರ್ ಕೊಡ್ತೀನಿ, ಮಾರುತಿ ಎ ಸ್ಟಾರ್ ಆಟೋಮೆಟಿಕ್ ಕಾರ್. ಅದನ್ನು ಮೇಂಟೆನೆನ್ಸ್ ಕಮ್ಮಿ ಇರುತ್ತೆ ನಿಮ್ಗೆ. ಮೈಲೇಜ್ ಗಾಡಿ, ಮೈಲೇಜ್ ಸಿಟಿಯಲ್ಲಿ ನಿಮ್ಗೆ ಆರಾಮಾಗಿ 17-18 ಬರುತ್ತೆ. ಅಂಡ್ ಮೇಂಟೆನೆನ್ಸ್, ಟೂ ವೀಲರ್ ಮೇಂಟೆನೆನ್ಸ್ ಎಲ್ಲರಿಗೂ ಗೊತ್ತು, ಮಾರುತಿ ಗಾಡಿಗಳು ಟೂ ವೀಲರ್ ಮೇಂಟೆನೆನ್ಸ್ ಗಾಡಿ ಅಂತ. ಟೂ ವೀಲರ್ ಮೇಂಟೆನೆನ್ಸ್ ಬರುತ್ತೆ. ಟಾಪ್ ಎಂಡ್ ಗಾಡಿ ಸರ್. ಇದರಲ್ಲಿ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಕಂಪನಿ ಸಿಸ್ಟಮ್, ಲೆದರ್ ಸೀಟ್ಸ್ ಅಂಡ್ ಟೈರ್ಸ್, ಅಲೋ ವೀಲ್ಸ್, ಕಸ್ಟಮರ್ ಔಟ್ ಆಫ್ ಮಾರ್ಕೆಟ್ ಅಲೋ ವೀಲ್ಸ್ ಎಲ್ಲ ಹಾಕಿದ್ದಾರೆ, ತುಂಬಾ ಚೆನ್ನಾಗಿದೆ ಸರ್. ಇದು ಬಂದ್ಬಿಟ್ಟು 2013 ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 3,25,000 ಹೇಳ್ತಾ ಇರೋದು. ಫೈನಲ್ 2,75,000 ಬಂದ್ರೆ ಗಾಡಿ ಕೊಡ್ತೀವಿ. 2,75,000 ಸರ್. ನಮ್ ಚಾನೆಲ್ ಕಡೆಯಿಂದ ಯಾರಾದ್ರೂ ಬಂದ್ರೆ ಏನಾದ್ರು ಡಿಸ್ಕೌಂಟ್ ಮಾಡ್ತೀರಾ ಸರ್? 200% ಅವ್ರು ಬನ್ನಿ, ನಿಮ್ ಚಾನಲ್ ಇಂದ ಬಂದ್ರಲಿ ಅವರು. ನಾನು ಏನ್ ಹೇಳ್ತಾ ಇದೀನಿ ಅದನ್ನ ಬೇಕಂದ್ರೆ ಇನ್ನೂ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಮಾಡ್ತೀರಾ ಅದರಲ್ಲಿ ಸರ್. ಸೊ ಫ್ರೆಂಡ್ಸ್, ನೀವು ಡೈರೆಕ್ಟ್ ಆಗಿ ಬನ್ನಿ, ಸಾಗರ್ ಕಾರ್ಸ್ಗೆ ಡೈರೆಕ್ಟ್ ಆಗಿ ಕಾಲ್ ನಂಬರ್ ಇಲ್ಲಿ ಕೆಳಗಡೆ ಬರುತ್ತೆ, ಕಾಲ್ ಮಾಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ತುಂಬಾ ಜನ ಬಂದ್ಬಿಟ್ಟು ನಂಬರ್ಸ್ ಫೋನ್ ಮಾಡಿದ್ರೆ ಫೋನ್ ಎತ್ತಾ ಇಲ್ಲ, ಆ ತರ ಎಲ್ಲ ಪ್ರಾಬ್ಲಮ್ಸ್ ಇದೆ ಸರ್. ಸರ್ ನಿಮ್ದು ಹೆಂಗೆ ಸರ್ ಪ್ರಾಬ್ಲಮ್? ನೋಡಿ ಹೆಂಗಂದ್ರೆ ಫೋನ್ ಕಸ್ಟಮರ್ಸ್ ನಮ್ಗೆ ರೆಸ್ಪಾನ್ಸ್ ಆಲ್ಮೋಸ್ಟ್ ಬರುತ್ತೆ, ಫೋನ್ಗಳು ಬರ್ತಾ ಇರುತ್ತೆ, ಬ್ಯಾಕ್ ಟು ಬ್ಯಾಕ್ ಬರ್ತಾ ಇರುತ್ತೆ ಸರ್. ಒಂದ್ ಕಾಲ್ ಅಟೆಂಡ್ ಮಾಡಕ್ಕೆ ಹೆಂಗಿಲ್ಲ ಯಾರ ಸರ್. ಅಕಸ್ಮಾತ್ ನಾವು ಫೋನ್ ರೆಸ್ಪಾನ್ಸ್ ಆಗಿಲ್ಲ ಅಂದ್ರೆ ವಾಟ್ಸ್ಆಪ್ ಮೆಸೇಜ್ ಮಾಡ್ಕೊಳ್ಳಿ, ಮೆಸೇಜ್ ಅಲ್ಲಿ ಇಮಿಡಿಯೇಟ್ಲಿ ರಿಪ್ಲೈ ಬರುತ್ತೆ ನಿಮ್ಗೆ ಮೆಸೇಜ್ ಅಲ್ಲಿ. ಅಂಡ್ ನಂದು ಕ್ಯಾಟಲಾಗ್ ನಂಬರ್ ಎಲ್ಲ ಹಾಕಿರ್ತೀನಿ, ಅದಲ್ಲಿ ಬರುತ್ತೆ ಸರ್. ಅವ್ರು ಜಿನಿನ್ ಕಸ್ಟಮರ್ ಇದ್ರೆ ಫೋನ್ ಮಾಡೋದಿಲ್ಲ, ಡೈರೆಕ್ಟ್ ಬರ್ಬಿಡಿ. ಈ ಗಾಡಿ ಎಲ್ಲ ಬೇರೆ ಗಾಡಿ ಬೇಕಂದ್ರೆ ಇನ್ನೂ 10 ಗಾಡಿಗಳು ಬೇಕಂತ ಮಾಡಿಸ್ಕೊಡ್ತೀನಿ. ಒಂದ್ ಕಸ್ಟಮರ್ ನಮ್ಮ ಹತ್ರ ತಗೊಳ್ಳೇಬೇಕು ಅಂತ ಬಂದ್ಬಿಟ್ರೆ ಅವ್ರಿಗೆ ನಾನು ವಾಪಸ್ ಕಳ್ಸಲ್ಲ ಸರ್. ಅವ್ರಿಗೆ ಗಾಡಿ ಕೊಟ್ಟಿ ಕಳ್ಸಿನಿ ಸರ್, ಅವ್ರಿಗೆ ಹೆಂಗೇನು ಮಾಡಿ ಕಳ್ಸಿನಿ. ಲೋನ್ ಅಲ್ಲಿನೂ ಕೂಡ ಅಷ್ಟೇ, ನಮ್ಮ ಹತ್ರ 20 ಬ್ಯಾಂಕ್ ಇದೆ. ಕಸ್ಟಮರ್ ಪ್ರೊಫೈಲ್ ಹೆಂಗೇನು ಇರ್ಲಿ, ಅವ್ನು ಡಿಫಾಲ್ಟರ್ ಇರ್ಲಿ, ಏನೋ ಇರ್ಲಿ ಸರ್, ಹೆಂಗೇನು ಮಾಡಿ ಅವ್ರಿಗೆ ಲೋನ್ ಮಾಡ್ಕೊಡ್ತೀನಿ. 100% ಮಾಡ್ಕೊಡ್ತೀನಿ ಸರ್ ಅವ್ರಿಗೆ ಲೋನ್. ಬ್ಯಾಂಗ್ಳೂರು, ಥ್ರೂ ಔಟ್ ಕರ್ನಾಟಕ ಇಲ್ಲ, ಥ್ರೂ ಔಟ್ ಪ್ಯಾನ್ ಇಂಡಿಯಾ ಮಾಡ್ಕೊಡ್ತೀನಿ. ಪ್ಯಾನ್ ಇಂಡಿಯಾ ಲೋನ್ ಮಾಡ್ಕೊಡ್ತೀನಿ. ಅವ್ರ ಕಸ್ಟಮರ್ ಕಾಶ್ಮೀರ್ ಟು ಕನ್ಯಾಕುಮಾರಿಗೆ ಬರ್ಲಿ, ಲೋನ್ ಮಾಡ್ಕೊಡ್ತೀನಿ. ಅದೇ ಸಾಗರ್ ಕಾರ್ಸ್ಗೆ ಬಂದ್ರೆ 100% ಲೋನ್ ಮಾಡ್ಕೊಡ್ತೀನಿ ಅವ್ರಿಗೆ. ಓಕೆ
ಸೊ ಫ್ರೆಂಡ್ಸ್ ಲೈಕ್ ತುಂಬಾ ಜನ ಬಂದ್ಬಿಟ್ಟು ಕಮೆಂಟ್ಸ್ ಅಲ್ಲೆಲ್ಲ ಹಾಕಿರ್ತೀರಾ, ನಂಬರ್ಸ್ಗಳು ಕ್ಲೀನಾಗಿ ರೆಸ್ಪಾಂಡ್ ಮಾಡಲ್ಲ. ಇವಾಗ ಸರ್ ಅದು ಹೇಳಿದ್ರು ಏನಕ್ಕೆ ಅಂತ, ಡೀಟೇಲ್ಸು ಅದೆಲ್ಲ ಬಂದ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಯಾರು ನಂಬರ್ ಏನು ಹಾಕಿಲ್ಲ ಅನ್ಕೊಂಬೇಡಿ, ಡಿಸ್ಕ್ರಿಪ್ಷನ್ ಕೆಳಗಡೆ ನಿಮಗೆ ನಂಬರು, ಇವ್ರದ್ದು ಅಡ್ರೆಸ್ಸು ಎಲ್ಲ ಮೆನ್ಷನ್ ಆಗಿರುತ್ತೆ. ವಿಡಿಯೋಲಿನೂ ಸ್ಕ್ರಾಲ್ ಬರುತ್ತೆ ನಿಮಗೆ. ಸೊ ನೀವು ಅದರಲ್ಲಿ ನೋಡ್ಕೊಂಡು ನೀವು ಡೈರೆಕ್ಟಾಗಿ ಬರ್ಬೋದು. ಬ್ಯಾಂಗ್ಳೂರಲ್ಲಿ ಇದ್ದರೆ ನೀವು ಡೈರೆಕ್ಟಾಗಿ ಬಂದು ಟೆಸ್ಟ್ ಡ್ರೈವ್ ಮಾಡಿ, ಚೆನ್ನಾಗಿದ್ರೆ ಗಾಡಿ ತಗೊಂಡೋಗಿ. 100% ಸರ್. ಅವ್ರಿಗೆ ಬೆಂಗಳೂರಲ್ಲಿ ಇದ್ರೆ ಡೈರೆಕ್ಟ್ಲಿ ಬಂದ್ಬಿಡ್ಲೆ. ಯಾಕಂದ್ರೆ ಸರ್ ನೋಡಿ, ಫೋಟೋಸ್ ಅಲ್ಲಿ ನಾವು ಕಳ್ಸೋದು ಗಾಡಿ ಫೋಟೋಸ್ ಅಲ್ಲಿ ಏನಿರುತ್ತೆ ನಿಮ್ಗೆ ಗೊತ್ತು, ಕ್ಯಾಮ್ರಾದಲ್ಲಿ ವೆಹಿಕಲ್ದು ಕೆಟ್ಟಿದ್ರೇನು ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಬಂದಾದ್ಮೇಲೆ ಗೊತ್ತಾಗುತ್ತೆ. ಅದಕ್ಕೆ ನಾವೇನ್ ಹೇಳೋದಂದ್ರೆ ಡೈರೆಕ್ಟ್ ಬರ್ಬೇಕು, ಗಾಡಿ ನೋಡಿ, ಟೆಸ್ಟ್ ಡ್ರೈವ್ ಮಾಡಿ. ಈ ಗಾಡಿ ಇಷ್ಟ ಆಗಿಲ್ಲ, ಇನ್ನೂ 2 ಗಾಡಿ ತರ್ತೀನಿ, ಆ ಗಾಡಿ ನೋಡಿ ಯಾವ್ದು ಇಷ್ಟ ಆಗುತ್ತೆ ಕುತ್ಕೊಂಡು ಪ್ರೈಸ್ ಅಲ್ಲಿ ಮಾತಾಡಿ, ನಾನು ರೀಸನಬಲ್ ಪ್ರೈಸ್ ಅಲ್ಲಿ ಕೊಡ್ತೀನಿ. ಮಾರ್ಕೆಟ್ ಇಂದ 20-25% ಮೈನಸ್ ಮಾಡಿ ಕೊಡ್ತೀನಿ ಅವ್ರಿಗೆ ಮಾರ್ಕೆಟ್ ಇಂದ. ಓಕೆ, ನೆಕ್ಸ್ಟ್ ಯಾವ ಗಾಡಿ? ನೆಕ್ಸ್ಟ್ ನಮ್ಮ ಮುಂದೆ ನೋಡ್ತಾ ಇದ್ದೀರಾ ಸರ್, ಇನ್ನೊಂದು ಆಟೋಮೆಟಿಕ್. ಇವಾಗ ಆಟೋಮೆಟಿಕ್ ಎ ಸ್ಟಾರ್ ತೋರಿಸಿದೀನಿ, ಇನ್ನೊಂದು ಆಟೋಮೆಟಿಕ್ ಮಾರುತಿದಲ್ಲಿ ಇದೆ. ಸ್ವಲ್ಪ ದೊಡ್ಡ ಗಾಡಿ, ಎ ಸ್ಟಾರ್ ಇಂದ ಸ್ವಲ್ಪ ದೊಡ್ಡ ಗಾಡಿ ಬೇಕಂದ್ರೆ ಆಟೋಮೆಟಿಕ್ ಅಲ್ಲಿ ಮಾರುತಿ ಸೆಲೆರಿಯೋ ಇದೆ. ಅದು ZXi ಆಪ್ಷನ್ ಅಲ್ಲೂ. ZXi ಆಪ್ಷನ್ ಅಲ್ಲಿ 2 ಏರ್ ಬ್ಯಾಗ್ ಬರುತ್ತೆ, ABS ಬ್ರೇಕ್ ಬರುತ್ತೆ, ಅಂಡ್ ನಿಮಗೆ ಬ್ಯಾಕ್ ವೈಫರ್ ಕ್ಲೇಮ್ ಕಂಡೋ ಗ್ಲಾಸ್, ಕಂಪನಿ ಸಿಸ್ಟಮ್, ಆಟೋಮೆಟಿಕ್ ಮಿರರ್ ಅಡ್ಜಸ್ಟಬಲ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ. 2016 ಮಾಡಲ್ ವೆಹಿಕಲ್, ಅದನ್ನು ಕೂಡ ಸಿಂಗಲ್ ಓನರ್ ವೆಹಿಕಲ್, ಡ್ರಿವೆನ್ 52,000 ಕಿಲೋಮೀಟರ್ಸ್. ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು 4,45,000 ಹೇಳ್ತಾ ಇರೋದು. ಫೈನಲ್ 4,20,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 4,20,000 ಗಾಡಿ ಕೊಡ್ತೀರಾ? ಪ್ಲಸ್ ಲೋನು ಆಗುತ್ತೆ ಅಲ್ಲ? ಲೋನ್ ಆರಾಮಾಗಿ 90% ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ ಸರ್, ನೆಕ್ಸ್ಟ್ ನೆಕ್ಸ್ಟ್ ನಾವು ಮುಂದೆ ನೋಡ್ತಾ ಇದ್ದೀರಾ, Hyundai i20 ಇದೆ. ಅದನ್ನು ಇಲೈಟೋ ಸ್ಪೋರ್ಟ್ಸ್ ಆಪ್ಷನಲ್ ವೇರಿಯಂಟು, ಸಿಂಗಲ್ ಓನರ್, ಜಸ್ಟ್ ಡ್ರಿವೆನ್ 33,000 ಕಿಲೋಮೀಟರ್ಸ್, 33,000 ಓಡಿರೋದು ವೆಹಿಕಲ್. ಸ್ಪೋರ್ಟ್ಸ್ ಆಪ್ಷನಲ್ 2017 ಮಾಡಲು. ನೋಡ್ಬೋದು ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಂಟೀರಿಯರ್ ಆಗಲಿ, ಎಕ್ಸ್ಟೀರಿಯರ್, ಒಳಗಡೆ ಲೆದರ್ ಸೀಟ್ಸ್ ಆಗಲಿ, ಬಾಡಿ ಲೈನು ಎಲ್ಲ ತುಂಬಾ ವೆಲ್ ಮೇಂಟೈನ್. ಈ ಸ್ಪೋರ್ಟ್ಸ್ ಅಲ್ಲಿ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗು, ABS ಅಂಡ್ ಕಂಪನಿ ಸಿಸ್ಟಮ್, ಸ್ಟೇರಿಂಗ್ ಆಟೋ ಕಂಟ್ರೋಲ್ಸ್, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್, ಸೈಡ್ ಇಂಡಿಕೇಟರ್ಸ್ ಎಲ್ಲ ಬರುತ್ತೆ ನಿಮಗೆ. ಅಂಡ್ ಕ್ಲೈಮ್ ಕಂಡೋ ಗ್ಲಾಸ್ನು ಕೂಡ ಬರುತ್ತೆ ಸರ್. ಇದು ಬಂದ್ಬಿಟ್ಟು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 6,95,000 ಹೇಳ್ತಾ ಇರೋದು ಸರ್. ಫೈನಲ್ ಒಂದು 6,40,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 6,40,000 ಗಾಡಿ ಕೊಡ್ತೀನಿ. 6,40,000 ಬಂದ್ರೆ ಗಾಡಿ ಕೊಡ್ತೀನಿ. ಗಾಡಿ ಕೊಡ್ತೀರಾ? ಓಕೆ, ನೆಕ್ಸ್ಟ್ ಸರ್ ನೆಕ್ಸ್ಟ್ ನಮ್ಮ ಮುಂದೆ ನೋಡ್ತಾ ಇದ್ದೀರಾ, ಒಂದು ಲಕ್ಸುರಿ ವೆಹಿಕಲ್, ಲೋ ಬಜೆಟ್ ಅಲ್ಲಿ ಯಾರು ನಾವು ಮೈಲೇಜ್ ಗಾಡಿ ಬೇಕು, ಡೀಸೆಲ್ ಗಾಡಿ ಬೇಕು ಅಂತ ನೋಡ್ತಾ ಇರೋರಿಗೆ ನನ್ನ ಹತ್ರ ಬೆಸ್ಟ್ ಆಪ್ಷನ್ ಕೊಡ್ತೀನಿ. ಹಾಂ ಸರ್, ಬೆಸ್ಟ್ ಆಪ್ಷನ್ ಕೊಡ್ತೀನಿ. ನೋಡ್ಬೋದು ಬೆಸ್ಟ್ ವೆಹಿಕಲ್ ಇದು. ಮೈಕ್ರಾ, ನಿಸಾನ್ ಮೈಕ್ರಾ ಡೀಸೆಲ್ ವೇರಿಯಂಟು, TDCi ಇಂಜಿನ್, ಅಂಡ್ ಸೆಕೆಂಡ್ ಓನರ್ ವೆಹಿಕಲ್, ಡ್ರಿವೆನ್ ಜಸ್ಟ್ 70,000 ಕಿಲೋಮೀಟರ್ಸ್. ಅಲಾಯ್ ವೀಲ್ಸ್ ಔಟ್ ಆಫ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಹಾಕಿದ್ದಾರೆ, ಲೆದರ್ ಸೀಟ್ಸ್ ಹಾಕಿದ್ದಾರೆ, ಕಂಪನಿ ಸಿಸ್ಟಮ್ ಬರುತ್ತೆ, ಆಟೋ AC ಬರುತ್ತೆ, AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಬ್ಯಾಕ್ ವೈಫರ್ ಕ್ಲೈಮ್ ಕಂಟ್ರೋಲ್ ಗ್ಲಾಸ್ ಎಲ್ಲ ಬರುತ್ತೆ. ಅಂಡ್ ಇದು ಪುಷ್ ಬಟನ್ ಸ್ಟಾರ್ಟ್, ಇದು ಟಾಪ್ ಎಂಡ್ ಬಟನ್ ಸ್ಟಾರ್ಟ್, ಏರ್ ಬ್ಯಾಗ್ ಎಲ್ಲ ಬರೋದು ಟಾಪ್ ಎಂಡ್ ವೇರಿಯಂಟು ಸರ್. ಯಾರು ಲಕ್ಸುರಿ ಕಾರು, ಟಾಪ್ ಎಂಡ್ ಗಾಡಿ, ಅದನ್ನು ಕಮ್ಮಿ ಬಜೆಟ್ ಅಲ್ಲಿ ಡೀಸೆಲ್ ಗಾಡಿ, ಮೈಲೇಜ್ ಗಾಡಿ ನೋಡ್ತಾ ಇರೋರಿಗೆ ಬೆಸ್ಟ್ ಆಪ್ಷನ್ ಕೊಡ್ತೀನಿ. 2011 ಮಾಡಲ್ ನಿಸಾನ್ ಮೈಕ್ರಾ ಸಿಂಗಲ್ ಓನರ್ ವೆಹಿಕಲ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್ 2,65,000 ಹೇಳ್ತಾ ಇರೋದು. ಒಂದು 2,40,000 ಬಂದ್ರೆ ಗಾಡಿ ಕೊಡ್ತೀನಿ. 2,40,000 ಗಾಡಿ ಕೊಡ್ತೀರಾ? ಆರಾಮಾಗಿ ಲೋನ್ 80-90% ಲೋನ್ ಮಾಡ್ಕೊಡ್ತೀನಿ. 80-90%. ಓಕೆ, ನೆಕ್ಸ್ಟ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ ಸರ್, ಆಲ್ಟೋ ಇದೆ ನನ್ನ ಹತ್ರ. 2019 ಮಾಡಲ್, VXi ಆಪ್ಷನಲ್ ನೋಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಆಲ್ಮೋಸ್ಟ್ AC ಪವರ್ ಸ್ಟೇರಿಂಗು, ಪವರ್ ವಿಂಡೋ ಬರುತ್ತೆ, ಪ್ಲಸ್ ನಿಮಗೆ ಏರ್ ಬ್ಯಾಗ್ ಬರುತ್ತೆ, ಅಂಡ್ ಲೆದರ್ ಸೀಟ್ಸ್ ಎಲ್ಲ ಹಾಕಿದ್ದಾರೆ. 2019 ಮಾಡಲ್, ಡಸ್ಟ್ ಡ್ರಿವೆನ್ 38,000 ಕಿಲೋಮೀಟರ್ಸ್ ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಈ ಗಾಡಿಗೆ ಅರೌಂಡ್ 3,95,000 ಹೇಳ್ತಾ ಇರೋದು. ಫೈನಲ್ 3,60,000 ಬಂದ್ರೆ ಗಾಡಿ ಕೊಡ್ತೀನಿ. 3,60,000 ಗಾಡಿ ಕೊಡ್ತೀರಾ? ನೆಕ್ಸ್ಟ್ ನೋಡ್ತಾ ಇದ್ದಾರೆ ಮಾರುತಿ ಬೆಲೆನೋ ಕೊಡ್ತೀನಿ ಸರ್. ಓಕೆ, 2017 ಮಾಡಲ್ ವೆಹಿಕಲ್, ಜಸ್ಟ್ ಡ್ರಿವೆನ್ ಅರೌಂಡ್ 55,000 ಕಿಲೋಮೀಟರ್ಸ್, ಡೆಲ್ಟಾ ವೇರಿಯಂಟು. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ, ಬ್ಯಾಕ್ ವೈಫರ್ ಕ್ಲೈಮ್ ಕಂಟ್ರೋಲ್ ಗ್ಲಾಸ್, ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್, ಆಟೋಮೆಟಿಕ್ ಮಿರರ್ ಓಪನಿಂಗ್, ಲೆದರ್ ಸೀಟ್ಸ್ ಎಲ್ಲ ಹಾಕಿದ್ದಾರೆ ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಡಿ 6,25,000 ಹೇಳ್ತಾ ಇರೋದು. ಫೈನಲ್ ಒಂದು 5,85,000 ಬಂದ್ರೆ ಗಾಡಿ ಕೊಡ್ತೀನಿ. 5,85,000 ಗಾಡಿ. 2017 ಮಾಡಲ್ 5,85,000 ಕೊಡ್ತೀನಿ. ಮಾರುತಿ ಬೆಲೆನೋ ಡೆಲ್ಟಾ ವೇರಿಯಂಟ್ ಸಿಂಗಲ್ ಓನರ್ ಕಾರ್. ಡೌನ್ ಪೇಮೆಂಟ್ ಎಷ್ಟು ಮಾಡಿದ್ರೆ ಕೊಡ್ತೀರಾ ಸರ್? ಡೌನ್ ಪೇಮೆಂಟ್ 1 ಲಕ್ಷ ಮಾಡ್ಲಿ, ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ. 1 ಲಕ್ಷ ಮಾಡಿದ್ರೆ ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀರಾ? ಓಕೆ, ನೆಕ್ಸ್ಟ್ ನಮ್ದು ಹುಡುಗರದು ಫೇವರೇಟ್ ಕಾರ್ ಅಂತ ಹೇಳ್ತೀನಿ, ಪೋಲೋ GT ಇದೆ ನನ್ನ ಹತ್ರ. ಅದನ್ನು ಡೀಸೆಲ್ ವೆಹಿಕಲ್, 2016 ಮಾಡಲ್ ವೆಹಿಕಲ್, ಟಾಪ್ ಅಂಡ್ GT ವೇರಿಯಂಟ್. ನೋಡ್ಬೋದು ತುಂಬಾ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಒಳಗಡೆ ಇಂಟೀರಿಯರ್ ಆಗ್ಲಿ, ಎಕ್ಸ್ಟೀರಿಯರ್, ಬಾಡಿ ಲೈನ್, ಕಟ್ ಸ್ಟೇರಿಂಗ್ ಬರುತ್ತೆ ಇದಕ್ಕೆ. ಓಕೆ, ಡ್ರಿವೆನ್ ಅರೌಂಡ್ 68,000 ಕಿಲೋಮೀಟರ್ಸ್, ರಿಕಾರ್ಡೆಡ್ ಶೋರೂಮ್ ಸರ್ವಿಸ್, ಶೋರೂಮ್ ಹಿಸ್ಟ್ರಿ ಇದೆ ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಇದಕ್ಕೆ ಅರೌಂಡ್ 6,75,000 ಹೇಳ್ತಾ ಇರೋದು ಸರ್. ಫೈನಲ್ ಟು ಫೈನಲ್ ಒಂದು
6,20,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 6,20,000 ಕೊಡ್ತೀರಾ? ಹೌದು. ಇದಕ್ಕೂ ಡೌನ್ ಪೇಮೆಂಟ್ ಎಷ್ಟು ಸರ್? ಇದಕ್ಕೇನು 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ ಲೋನ್ ಮಾಡಿ 1 lakh ಡೌನ್ ಪೇಮೆಂಟ್ ಮಾಡಿದ್ರೆ ಮಾಡ್ಕೊಡ್ತೀರಾ? ನೆಕ್ಸ್ಟ್ ಸರ್. ಸರ್ ನೆಕ್ಸ್ಟ್ ನಮ್ಮ ಮುಂದೆ ನೋಡ್ತಾ ಇದ್ದೀರಾ ಫೋರ್ಟ್ ಫಿಗೋ ಇದೆ. ಡೀಸೆಲ್ ಕಾರು, ಯಾರು ಲೋ ಬಜೆಟ್ ಅಲ್ಲಿ ಒಂದು ಡೀಸೆಲ್ ಕಾರ್ ನೋಡ್ತಾ ಇರೋರಿಗೆ ನನ್ನ ಹತ್ರ ಬೆಸ್ಟ್ ಕಾರ್ ಕೊಡ್ತೀನಿ. ಅದನ್ನು ಕಂಫರ್ಟಬಲ್ ಓಡಾಡಕ್ಕೆ ಒಳ್ಳೆ ಗಾಡಿ ಅಂತ ಹೇಳ್ತೀನಿ. ಮೈಲೇಜ್ ಸಿಟಿಯಲ್ಲಿ 18-20 ಬರುತ್ತೆ, ಲಾಂಗ್ ಅಲ್ಲಿ 23-24 ಬರುತ್ತೆ. 2012 ಮಾಡಲು ಫೋರ್ಟ್ ಫಿಗೋ ಡೀಸೆಲ್ ಗಾಡಿ ಸರ್. ಕಸ್ಟಮರ್ ಬಂದ್ಬಿಟ್ಟು ಕೋಟಿಂಗ್ ಈ ಗಾಡಿಗೆ ಅರೌಂಡ್ 2,45,000 ಹೇಳ್ತಾ ಇರೋದು. ಫೈನಲ್ 2,10,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 2,10,000 ಗಾಡಿ ಕೊಡ್ತೀನಿ. ಹೌದು ಸರ್. ನೆಕ್ಸ್ಟ್ ಸರ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ ನಮ್ಮ ಮುಂದ್ಗಡೆ ಡೆಕ್ಸನ್ ರೆಡಿಗೋ ಇದೆ. 2016 ಮಾಡಲ್ ವೆಹಿಕಲ್. ಲೋ ಪ್ರೈಸ್ ಅಲ್ಲಿ ಯಾರು ಒಂದು ಲೇಟೆಸ್ಟ್ ಒಳ್ಳೆ ಗಾಡಿ ಬೇಕಂದ್ರೆ ನನ್ನ ಹತ್ರ ಬೆಸ್ಟ್ ಗಾಡಿ ಕೊಡ್ತೀನಿ. ಇದು 16 ಮಾಡಲ್, ಜಸ್ಟ್ ಇವನ್ 32,000 ಕಿಲೋಮೀಟರ್ಸ್, ಸಿಂಗಲ್ ಓನರ್ ವೆಹಿಕಲ್ ಸರ್. ಪ್ರೈಸ್ ಬಂದ್ಬಿಟ್ಟು ಕಸ್ಟಮರ್ 2,65,000 ಹೇಳ್ತಾ ಇರೋದು. ಫೈನಲ್ 2,35,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 2,35,000 ಗಾಡಿ ಕೊಡ್ತೀರಾ? ಓಕೆ. ನೆಕ್ಸ್ಟ್ ಸರ್. ನೆಕ್ಸ್ಟ್ ಬನ್ನಿ ಸರ್. ಇಷ್ಟು ನಿಮಗೆ ಗಾಡಿಗಳು ನನ್ನ ಹ್ಯಾಚ್ ಬ್ಯಾಕ್ ಗಾಡಿಗಳು ತೋರಿಸಿದ್ದೀನಿ. ಇವಾಗ ಸೆಡಾನ್ ಕಾರ್ಸ್ ತೋರಿಸ್ತೀನಿ, ಆದ್ಮೇಲೆ ನಿಮಗೆ SUV ಕಾರ್ಸ್ ತೋರಿಸ್ತೀನಿ. ಓಕೆ ಸರ್. ಸರ್ ನೆಕ್ಸ್ಟ್ ನಮ್ಗೆ ನೋಡ್ತಾ ಇದ್ದೀರಾ ಸೆಡಾನ್ ಕಾರು, ಮೊದಲೇ ಗಾಡಿ 2009 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್. ಹೋಂಡಾ ಸಿಟಿ ಇದೆ ನನ್ನ ಹತ್ರ. ಅದನ್ನು ಎಲ್ಲಾರ್ದು ಫೇವರೇಟ್ ಕಾರ್ ಅಂತ ಹೇಳ್ತಾರೆ ಹೋಂಡಾ ಸಿಟಿ ಸರ್. 2009 ಸಿಂಗಲ್ ಓನರ್ ವೆಹಿಕಲ್, ಜಸ್ಟ್ ಡ್ರಿವೆನ್ ಅರೌಂಡ್ 68,000 ಕಿಲೋಮೀಟರ್ಸ್ ಸರ್. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ 3,25,000 ಹೇಳ್ತಾ ಇರೋದು. ಫೈನಲ್ 2,90,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 2,90,000 ಗಾಡಿ ಲೋನ್ ಆಗುತ್ತಾ ಇದಕ್ಕೆ ಸರ್? ಇದಕ್ಕೂ ಆರಾಮಾಗಿ ಅವ್ರ ಪ್ರೊಫೈಲ್ ಚೆನ್ನಾಗಿದ್ರೆ ಪ್ರೈವೇಟ್ ಫೈನಾನ್ಸ್ ಆದ್ರೆ ಅರೌಂಡ್ ಒಂದು 50% ಆಗುತ್ತೆ. ಇಲ್ಲ ಜಾಸ್ತಿ ಲೋನ್ ಬೇಕಂದ್ರೆ ಸ್ಯಾಲರಿ ಕಸ್ಟಮರ್ ಮಾತ್ರ ಒಂದು 90% ಲೋನ್ ಮಾಡ್ಕೊಂಡು ಅದು ಸ್ಯಾಲರಿ ಇಡಬೇಕು 40,000 ಮೇಲೆ. ಓಕೆ. ನೆಕ್ಸ್ಟ್ ಸರ್. ನೆಕ್ಸ್ಟ್ ನಮ್ಗೆ ನೋಡ್ತಾ ಇದ್ದೀರಾ ವರ್ನಾ ಇದೆ. ಹೊಂಡೈ ವರ್ನಾ ಟ್ರಾನ್ಸ್ಫಾರ್ಮ್ ಅಂತ ಹೇಳ್ತಾರೆ ಇದಕ್ಕೆ. ಡೀಸೆಲ್ ಇಂಜಿನ್, CRDI, ಸೆಕೆಂಡ್ ಓನರ್ ವೆಹಿಕಲ್, ಡ್ರಿವೆನ್ ಅರೌಂಡ್ 1,10,000. ಅದನ್ನು ಕೂಡ ರೆಕಾರ್ಡೆಡ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬಾಡಿ ಲೈನ್ ನೋಡಬಹುದು. ಇದರಲ್ಲಿ ನಿಮಗೆ SX ಟಾಪ್ ಎಂಡ್ ವೇರಿಯಂಟ್. ಇದರಲ್ಲಿ AC ಪವರ್ ಸ್ಟೀರಿಂಗ್, 4 ಕಂಪನಿ ಸಿಸ್ಟಮ್, ಅಲಾಯ್ ವೀಲ್ಸ್ ಬರುತ್ತೆ, ABS ಬ್ರೇಕ್ ಬರುತ್ತೆ, ಇದಕ್ಕೆ ಫೋಗ್ ಲ್ಯಾಂಪ್ಸ್ ಎಲ್ಲ ಬರುತ್ತೆ, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಬರುತ್ತೆ ಸರ್. ಡೀಸೆಲ್ ಗಾಡಿ ಮೈಲೇಜ್ ಸಿಟಿಯಲ್ಲಿ 18 ಬರುತ್ತೆ, ಲಾಂಗ್ ಅಲ್ಲಿ 20 ಮೇಲೆ ಬರುತ್ತೆ. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ 3,25,000 ಹೇಳ್ತಾ ಇರೋದು. ಫೈನಲ್ 2,90,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 2,90,000 ಗಾಡಿ. ಹೌದು. ಡೀಸೆಲ್ 2011 ಮಾಡಲ್ ವರ್ನಾ ಟ್ರಾನ್ಸ್ಫಾರ್ಮ್ ಡೀಸೆಲ್ ಗಾಡಿ. ನೆಕ್ಸ್ಟ್ ನಮ್ ನೋಡ್ತಾ ಇದ್ದೀರಾ ವರ್ನಾ ಬೇಡ ಅಂದ್ರೆ ಹೋಂಡಾ ಅಮೇಜ್ ಕೊಡ್ತೀನಿ. ಅದನ್ನು ಕೂಡ ಡೀಸೆಲ್ ಗಾಡಿ. 2013 ಮಾಡಲ್ ವೆಹಿಕಲ್, ಡೀಸೆಲ್ ಇಂಜಿನ್, ತುಂಬಾ ಚೆನ್ನಾಗಿದೆ. ಇದನ್ನು ಕೂಡ ಡ್ರಿವೆನ್ ಅರೌಂಡ್ 70,000 ಕಿಲೋಮೀಟರ್ಸ್. ಇದರಲ್ಲಿ ಕೂಡ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ 4,25,000 ಹೇಳ್ತಾ ಇರೋದು. ಫೈನಲ್ ಒಂದು 3,70,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಓಕೆ. ನೆಕ್ಸ್ಟ್ ಸರ್. ನೆಕ್ಸ್ಟ್ ನಮ್ಮ ಮುಂದ್ಗಡೆ ಒಂದು ರ್ಯಾಪಿಡ್ ಇದೆ ನೋಡ್ತಾ ಇದ್ದೀರಾ. ಸ್ಕೋಡಾ ರ್ಯಾಪಿಡೋ 2016 ಮಾಡಲ್ ವೆಹಿಕಲ್, ಪೆಟ್ರೋಲ್ ಇಂಜಿನ್. ಇದು ಆಂಬಿಯಂಟ್ ವೇರಿಯಂಟ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಅಂಡ್ ಮ್ಯಾಗ್ ವೀಲ್ಸ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ತುಂಬಾ ಟಾಪ್ ಎಂಡ್ ವೇರಿಯಂಟ್ ಇದು ಸರ್. ಇದು ಪ್ರೈಸಿಂಗ್ ಇಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಇದಕ್ಕೆ ಕಸ್ಟಮರ್ ಪ್ರೈಸಿಂಗ್ ನೋಡ್ತಾ ಇದ್ರೆ ಅರೌಂಡ್ 525 ಹೇಳ್ತಾ ಇರೋದು ಸರ್. ಫೈನಲ್ ಟು ಫೈನಲ್ ಒಂದು 4,75,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 4,75,000 ಗಾಡಿ. 4,75,000 ಅದನ್ನು 2016 ಮಾಡಲ್ ಚಾಲೆಂಜಿಂಗ್ ಮಾಡ್ತೀನಿ. ಎಂಟೈರ್ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ. ಸ್ಕೋಡಾ ರ್ಯಾಪಿಡೋ ನಾನು ಪ್ರೈಸ್ ಅಲ್ಲಿ ಕೊಡ್ತಾ ಇರೋದು 4,70,000 ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ಸರ್. ನೆಕ್ಸ್ಟ್ ವರ್ನಾ ಫ್ಲೂಡಿಕ್ ಇದೆ ನೋಡ್ತಾ ಇದ್ದೀರಾ. 2014 ಮಾಡಲ್ ವರ್ನಾ ಫ್ಲೂಡಿಕೋ ಡೀಸೆಲ್ ಗಾಡಿ, CRD ಇಂಜಿನ್, SX ಟಾಪ್ ಎಂಡ್ ವೇರಿಯಂಟು, ಸಿಂಗಲ್ ಓನರ್ ವೆಹಿಕಲ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಡ್ರಿವೆನ್ ಅರೌಂಡ್ 72,000 ಕಿಲೋಮೀಟರ್ಸ್. ಇದನ್ನು ಕೂಡ ತುಂಬಾ ಕ್ಲೀನ್ ಆಗಿದೆ. ವೈನ್ ರೆಡ್ ಕಲರ್ ಇದು ಸರ್. ಇದು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಈ ಗಾಡಿಗೆ ಅರೌಂಡ್ 5,25,000 ಹೇಳ್ತಾ ಇರೋದು. ಫೈನಲ್ ಒಂದು 4,95,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 4,95,000 ಗಾಡಿ. 4,95,000 ಟಾಪ್ ಎಂಡ್ ವೆಹಿಕಲ್, SX ವೇರಿಯಂಟ್, ವರ್ನಾ ಫ್ಲೂಡಿಕ್ ಕೊಡ್ತೀನಿ ಸರ್. 14 ಮಾಡಲ್. ನೆಕ್ಸ್ಟ್ ಸರ್. ಸರ್ ನೆಕ್ಸ್ಟ್ ನಮ್ಮ ಮುಂದೆ ನೋಡ್ತಾ ಇದ್ದೀರಾ ಟೊಯೋಟಾ ಯಾರಿಸ್ ಇದೆ. 2019 ಮಾಡಲ್ ವೆಹಿಕಲ್, J ವೇರಿಯಂಟು, ಆಟೋಮೆಟಿಕ್ ಪೆಟ್ರೋಲ್ ಇಂಜಿನ್, ಟಾಪ್ ಎಂಡ್ ವೇರಿಯಂಟು, ಡ್ಯೂಲ್ ಏರ್ ಬ್ಯಾಗ್, ABS, ಬ್ಯಾಕ್ ಕ್ಯಾಮ್ರಾ ಬರುತ್ತೆ, ರಿವರ್ಸ್ ಕ್ಯಾಮ್ರಾ, ಪಾರ್ಕಿಂಗ್ ಸೆನ್ಸರ್ಸ್ ಅಂಡ್ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಬರುತ್ತೆ, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಕಂಪನಿ ಶೋರೂಮ್ ಸರ್ವಿಸ್ ಶೋರೂಮ್ ಹಿಸ್ಟ್ರಿ ಇದೆ ಸರ್. ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು ಅರೌಂಡ್ 7,25,000 ಹೇಳ್ತಾ ಇರೋದು. ಫೈನಲ್ ಒಂದು 6,90,000 ಬಂದ್ರೆ ಗಾಡಿ ಮಾಡ್ಕೊಡ್ತೀನಿ. 6,90,000 ಬಂದ್ರೆ ಗಾಡಿ ಮಾಡ್ಕೊಡ್ತೀರಾ. ನೆಕ್ಸ್ಟ್ ಸರ್. ನೆಕ್ಸ್ಟ್ ನಮ್ಮ ಮುಂದ್ಗಡೆ ನೋಡ್ತಾ ಇದ್ದೀರಾ ವೋಲ್ಕ್ಸ್ವ್ಯಾಗನ್ ವೆಂಟೋ ಇದೆ. ವೋಲ್ಕ್ಸ್ವ್ಯಾಗನ್ ವೆಂಟೋ ಬಂದ್ಬಿಟ್ಟು 2014 ಮಾಡಲ್ ವೆಹಿಕಲ್, ಡೀಸೆಲ್ ಇಂಜಿನ್, ಕಂಫರ್ಟ್ ಲೈನ್ ವೇರಿಯಂಟು, ಡ್ರಿವೆನ್ ಅರೌಂಡ್ 72,000 ಕಿಲೋಮೀಟರ್, ಸೆಕೆಂಡ್ ಓನರ್ ವೆಹಿಕಲ್. ತುಂಬಾ ಚೆನ್ನಾಗಿದೆ. ಡೀಸೆಲ್ ಗಾಡಿ, ಮೈಲೇಜ್ ಸಿಟಿಯಲ್ಲಿ 18 ಬರುತ್ತೆ, ಲಾಂಗ್ ಅಲ್ಲಿ 20 ಮೇಲೆ ಬರುತ್ತೆ, TDI ಇಂಜಿನ್ ಸರ್. ವೆಂಟೋ ಬಂದ್ಬಿಟ್ಟು 2014 ಮಾಡಲ್ಗೆ ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು ಅರೌಂಡ್ 4,25,000 ಹೇಳ್ತಾ ಇರೋದು. ಫೈನಲ್ ಟು ಫೈನಲ್ ಸರ್ ಒಂದು 3,75,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 3,85,000 ಗಾಡಿ. 3,75,000 ಗಾಡಿ ಕೊಡ್ತೀನಿ. 3,75,000 ಗಾಡಿ ಕೊಡ್ತೀನಿ. 14 ಮಾಡಲ್ ಡೀಸೆಲ್ ಗಾಡಿ, ವೋಲ್ಕ್ಸ್ವ್ಯಾಗನ್ ವೆಂಟೋ. ಓಕೆ. ನೆಕ್ಸ್ಟ್ ಸರ್.
ಸರ್ ನೆಕ್ಸ್ಟ್ ಯಾವುದು ಸರ್? ಸರ್ ಇವಾಗ ಇಷ್ಟು ಗಾಡಿಗಳು ನೀವು ಸೆಡಾನ್ ನೋಡಿದ್ರೆ, ಹ್ಯಾಚ್ ಬ್ಯಾಕ್ ಆಯ್ತು, ಸೆಡಾನ್ ಆಯ್ತು. ಇವಾಗ ಡೈರೆಕ್ಟ್ ನಾವು SUV ಗಾಡಿಗಳು ತೋರಿಸ್ತೀನಿ ನಿಮಗೆ. ಕಾಂಪ್ಯಾಕ್ಟ್ SUV ಪ್ಲಸ್ SUV ಎರಡೂ ಗಾಡಿ ತೋರಿಸ್ತೀನಿ ನಿಮಗೆ. SUV ಗಾಡಿ ಫಸ್ಟ್ ಗಾಡಿ ನೋಡ್ಬೋದು ನನ್ನ ಹತ್ರ TUV 300 ಇದೆ. ಅದನ್ನು T8 ಆಟೋಮೆಟಿಕ್ ವೇರಿಯಂಟ್, ಸಿಂಗಲ್ ಓನರ್ ವೆಹಿಕಲ್, ಜಸ್ಟ್ ಡಿವೈನ್ 95,000 ಕಿಲೋಮೀಟರ್. ಅದನ್ನು ಕೂಡ ರಿಕಾರ್ಡೆಡ್ ಶೋರೂಮ್ ಸರಿ, ಶೋರೂಮ್ ಮೇಂಟೈನ್ ನೋಡ್ಬೋದು. ಒಳಗಡೆ ಎಲ್ಲ ಲೆದರ್ ಸೀಟ್ಸ್ ಇದೆ, AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗು, ABS ಬ್ರೇಕ್, ಮ್ಯಾಗ್ ವೀಲ್, ಫೋಕ್ ಲ್ಯಾಂಪ್ ಬರುತ್ತೆ, ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್, ಕಂಪನಿ ಸಿಸ್ಟಮ್ ಎಲ್ಲ ಬರುತ್ತೆ. ಫುಲ್ಲಿ ಆಪ್ಷನ್ ಅಂತ ಹೇಳ್ಬೋದು T8. ಸರ್ ಇದು ಗಾಡಿ ಬಂದ್ಬಿಟ್ಟು ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 6,75,000 ಹೇಳ್ತಾರೆ ಸರ್. ಫೈನಲ್ ಒಂದೇ ಬೆಲೆ 6,15,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 6,15,000 ಒಂದೇ ರೇಟ್. 2017 ಮಾಡಲ್ ಲೋನ್ ಆರಾಮಾಗಿ ಅವರಿಗೆ 90 to 95% ಲೋನ್ ಮಾಡ್ಕೊಡ್ತೀನಿ ಸರ್. 90 to 95% ಲೋನ್ ಮಾಡ್ಕೊಡ್ತೀರಾ? ಓಕೆ, ನೆಕ್ಸ್ಟ್ ಯಾವ ಗಾಡಿ ತೋರಿಸ್ತೀರಾ? ನೆಕ್ಸ್ಟ್ ನನ್ನ ಹತ್ರ ಎಲ್ಲರದು ಇವಾಗ ಟ್ರೆಂಡ್ ಆಗಿಬಿಟ್ಟಿದೆ, ಒಂದು ಸನ್ರೂಫ್ ಗಾಡಿ ಬೇಕು ಅಂತ ಹೇಳ್ತಾ ಇರ್ತಾರೆ. ಸನ್ರೂಫ್ ಗಾಡಿ ನನ್ನ ಹತ್ರ ಒಂದು XUV 500 ಬಂದಿದೆ. 2016 ಮಾಡಲ್ ವೆಹಿಕಲ್, ಸಿಂಗಲ್ ಓನರ್, W10 ಟಾಪ್ ಎಂಡ್, ಇದು ಸನ್ರೂಫ್ ಇರೋದು ಗಾಡಿ. ಇದರಲ್ಲಿ 8 ಏರ್ ಬ್ಯಾಗ್ಸ್ ಬರುತ್ತೆ ನಿಮಗೆ, ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, 8 ಏರ್ ಬ್ಯಾಗ್ಸ್, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ನ್ಯಾವಿಗೇಷನ್ ಸಿಸ್ಟಮ್, ಪ್ರೊಜೆಕ್ಟರ್, ಹೆಡ್ಲೈಟ್ಸ್, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. ಫುಲ್ಲಿ ಆಪ್ಷನ್ ಅಂತ ಹೇಳ್ಬೋದು. ಟೈರ್ಸ್ ಎಲ್ಲ 75 to 80% ಟೈರ್ಸ್ ಕೂಡ ಇದೆ. ವೆಲ್ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ, ಜಸ್ಟ್ ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ ಸರ್. ಇದು ಪ್ರೈಸಿಂಗ್ ಇಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಇದಕ್ಕೆ ಅರೌಂಡ್ 12,25,000 ಹೇಳ್ತಾ ಇದ್ದಾರೆ. ಫೈನಲ್ ಒಂದು 11,45,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಸರ್ ನೆಕ್ಸ್ಟ್ ನಮ್ಮ ಮುಂಗಡೆ ನೋಡ್ತಾ ಇದ್ದೀರಾ, ಹ್ಯುಂಡೈದಲ್ಲಿ ಒಂದು ಸ್ಯಾಂಟಾ ಫಿ ಇದೆ. 2014 ಮಾಡಲ್ಲು ಹ್ಯುಂಡೈ ಸ್ಯಾಂಟಾ ಫಿ ಇದೆ. ನೋಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಟಾಪ್ ಎಂಡ್ ವೇರಿಯಂಟ್, ಆಟೋಮೆಟಿಕ್, 4 ವೀಲ್ ಡ್ರೈವ್, ಇದು 4x4. ನೋಡ್ತಾ ಇದ್ದೀರಾ, ಅಲಾಯ್ ವೀಲ್ಸ್ ಇದೆ, ಏರ್ ಬ್ಯಾಗ್ ಬರುತ್ತೆ ನಿಮಗೆ, 8 ಏರ್ ಬ್ಯಾಗ್ ಬರುತ್ತೆ, ಪ್ಲಸ್ ಲೆದರ್ ಸೀಟ್ಸು, ABS ಬ್ರೇಕ್, ಬಟನ್ ಸ್ಟಾರ್ಟ್, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸು, 8 ಸೀಟರ್ ಕಾರು, ಲೈಕ್ ಫಾರ್ಚುನರ್ ತರ ನಿಮಗೆ ಆರಾಮಾಗಿ ಕಂಫರ್ಟಬಲ್ ಸಿಗುತ್ತೆ ಇದರಲ್ಲಿ ನಿಮಗೆ. 8 ಸೀಟರ್ ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಶೋರೂಮ್ ಸರಿ, ಶೋರೂಮ್ ಹಿಸ್ಟ್ರಿ ಇದೆ. 1,45,000 ನೋಡಿದೆ, ಅದನ್ನು ರಿಕಾರ್ಡೆಡ್ ಶೋರೂಮ್ ಹಿಸ್ಟ್ರಿ. ಬೇಕಂದ್ರೆ ಅದ್ವೈತ್ ಹೊಂಡದಲ್ಲಿ ಶೋರೂಮಲ್ಲಿ ಚೆಕ್ ಮಾಡ್ಕೊಳ್ಬೋದು ನೀವು ಸರ್. ಇದು ಬಂದ್ಬಿಟ್ಟು ಕಸ್ಟಮರ್ ಬಂದ್ಬಿಟ್ಟು 2014 ಮಾಡಲ್ಗೆ ಟಾಪ್ ಎಂಡ್ ಗಾಡಿ, 4 ವೀಲ್ ಡ್ರೈವ್ ಆಟೋಮೆಟಿಕ್ ಗಾಡಿಗೆ 10,75,000 ಹೇಳ್ತಾರೆ ಸರ್. ಫೈನಲ್ ಒಂದು 10,25,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 10,25,000 ಫೈನಲ್ ಮಾಡ್ಕೊಡ್ತೀನಿ ಸರ್. 14 ಬಂದ್ರೆ ಇನ್ನೂ ಕಡಿಮೆ ಮಾಡ್ತೀರಾ? 100% ಮಾಡ್ಕೊಡ್ತೀನಿ ಸರ್. ಬರ್ಲಿ ಕಸ್ಟಮರು, ನಿಮ್ ಶೋರೂಮ್ ನಿಮ್ ಕಡೆಯಿಂದ ಬಂದಿ ಅಂತ ನನಗೆ ನಿಮ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು, ನಿಮ್ಗೆ ನಿಮ್ದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವ್ರು ಬನ್ನಿ ಇಲ್ಲಿ ನನಗೆ ತೋರಿಸ್ಲಿ ಸರ್. ನಾವು ಈ ಚಾನಲ್ ಇಂದ ನೋಡ್ಕೊಂಡು ಬಂದಿರೋ ಅಂತ ಅವ್ರಿಗೆ ಡಿಸ್ಕೌಂಟ್ ಮಾಡಿ ಕೊಡ್ತೀನಿ ಸರ್. ಡಿಸ್ಕೌಂಟ್ ಮಾಡಿ. ಸೊ ಫ್ರೆಂಡ್ಸ್, ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ದು ಸಿಂಬಲ್ ಇದೇ ಥರ ಇರುತ್ತೆ, ನಮ್ಮ ಲೋಗೋ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಿಸ್ಟರ್ ಇನ್ಫಾರ್ಮೇಟಿವ್ ಕಾಳಾಗೆ. ನೆಕ್ಸ್ಟ್ ಸರ್, ನಮಗೆ ನೋಡ್ತಾ ಇದ್ದೀರಾ, ಇನ್ನೊಂದು XUV 500 ಇದೆ. ಇದು W8 ವೇರಿಯಂಟ್, 2014 ಮಾಡಲ್ ವೆಹಿಕಲ್. ನೋಡ್ಬೋದು, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. W8 ಅಲ್ಲಿ ಕೂಡ ನಿಮಗೆ 8 ಏರ್ ಬ್ಯಾಗ್ಸ್ ಬರುತ್ತೆ, ABS ಬ್ರೇಕ್ ಬರುತ್ತೆ, ಮ್ಯಾಗ್ ವೀಲ್, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಬರುತ್ತೆ, ಬ್ಯಾಕ್ AC ಬರುತ್ತೆ, ಸ್ಟೇರಿಂಗ್ ಆಟೋ ಕಂಟ್ರೋಲ್, ಅಂಡ್ ನಿಮಗೆ ನ್ಯಾವಿಗೇಷನ್ ಸಿಸ್ಟಮ್ ಬರುತ್ತೆ, ಟಚ್ ಸ್ಕ್ರೀನ್ ಸಿಸ್ಟಮ್, ಬ್ಯಾಕ್ ರಿವರ್ಸ್ ಕ್ಯಾಮ್ರಾ ಬರುತ್ತೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದನ್ನು ಕೂಡ 14 ಮಾಡಲ್, ಡೀಸೆಲ್ ಇಂಜಿನ್, XUV 500, 8 ಸೀಟರ್ ವೆಹಿಕಲ್, ಕಂಫರ್ಟಬಲಿ ಆರಾಮಾಗಿ ಒಂದು ಫ್ಯಾಮಿಲಿ ಯೂಸ್ಗೆ ಒಳ್ಳೆ ಗಾಡಿ ಅಂತ ಹೇಳ್ತೀನಿ ಸರ್. ಇದು ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಇದಕ್ಕೆ ಅರೌಂಡ್ 8,25,000 ಹೇಳ್ತಾ ಇರೋದು ಸರ್. ಫೈನಲ್ ಒಂದೇ ಬೆಲೆ ಸರ್, 7,45,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 7,45,000 ಬಂದ್ರೆ ಗಾಡಿ ಕೊಡ್ತೀರಾ? ಸೊ ಇದಕ್ಕೂ ಲೋನ್ ಆಗುತ್ತೆ ಆರಾಮಾಗಿ. ಇದಕ್ಕೂ ಕೂಡ 80 to 90% ಲೋನ್ ಮಾಡ್ಕೊಡ್ತೀನಿ, ಪ್ರೊಫೈಲ್ ಚೆನ್ನಾಗಿದ್ರೆ. ಓಕೆ, ಸೊ ನಿಮ್ಮ ಹತ್ರ ಯಾವುದೇ ಗಾಡಿ ತಗೊಂಡ್ರು 80 to 90% ಯಾವ್ದು ಗಾಡಿ ತಗೊಳ್ಳಿ ಸರ್, ಅವರು ನಮ್ಮ ಹತ್ರ ಎಲ್ಲಾ ಗಾಡಿಗಳಿಗೆ ಪ್ರತಿಯೊಂದು ಗಾಡಿಗೆ ಲೋನ್ ಮಾಡ್ಕೊಡ್ತೀನಿ ಸರ್. ಲೋನ್ ಮಾಡ್ಕೊಡ್ತೀನಿ. ಹೌದು. ಓಕೆ ಸರ್, ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರಾ, ಇನೋವಾ ಕೊಡ್ತಾ ಇದ್ದೀನಿ. 2012 ಮಾಡಲ್ಲು, ಟೊಯೋಟಾ ಇನೋವಾ. ಅದನ್ನು ಕೂಡ GX ವೇರಿಯಂಟು, ಅಡ್ವೊಕೇಟ್ ಯೂಸ್ ಮಾಡಿರೋದು ವೆಹಿಕಲ್. ಶೋರೂಮ್ ಸರಿ, ಶೋರೂಮ್ ಹಿಸ್ಟ್ರಿ ಇದೆ. ನಂದಿ ಟೊಯೋಟಾದಲ್ಲಿ ಎಲ್ಲ ಸರ್ವಿಸ್ ರಿಕಾರ್ಡ್ ಸಿಗುತ್ತೆ. 1,34,000 ನೋಡಿರೋದು ರಿಕಾರ್ಡೆಡ್. ಟೈರ್ಸ್ ಎಲ್ಲ ಆಲ್ಮೋಸ್ಟ್ 70% ಟೈರ್ಸ್ ಕೂಡ ಇದೆ. ಒಳಗಡೆ ಇಂಟೀರಿಯರ್, ಎಕ್ಸ್ಟೀರಿಯರ್ ಎಲ್ಲ ತುಂಬಾ ಸ್ಯಾಟಿಫೈಡ್ ಮಾಡಿದ್ದೀವಿ ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು 9,25,000 ಹೇಳ್ತಾರೆ ಸರ್. ಫೈನಲ್ ಒಂದು 8,45,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 8,45,000 ಬಂದ್ರೆ ಗಾಡಿ ಕೊಡ್ತೀನಿ. ಹೌದು. ಓಕೆ, ಸೂಪರ್. ನೆಕ್ಸ್ಟ್ ನೆಕ್ಸ್ಟ್ ನಮ್ಮ ಮುಂದ್ಗಡೆ ಒಂದು ರಿಟಿಗಾ ನೋಡ್ತಾ ಇದ್ದೀರಾ. ಒಂದು ಫ್ಯಾಮಿಲಿ ಯೂಸ್ಗೆ ಒಳ್ಳೆ ಗಾಡಿ ಅಂತ. ಮಾರ್ಕೆಟ್ ಅಲ್ಲಿ ಮಾರುತಿ ಇರ್ಟಿಗಾಗಳು ಸಿಗ್ತಾ ಇಲ್ಲ, ಯಾಕಂದ್ರೆ ಡೀಸೆಲ್ ಗಾಡಿ ಸ್ಟಾಪ್ ಮಾಡಿದ್ದಾರೆ. ಇವಾಗ ಇರ್ಟಿಗಾ ಅಂದ್ರೆ ಎಲ್ಲರೂ ಒಳ್ಳೆ ಗಾಡಿ, ಯಾಕಂದ್ರೆ ಮೈಲೇಜ್ ಬರುತ್ತೆ, ಮೇಂಟೆನೆನ್ಸ್ ಫ್ರೀ ಇರುತ್ತೆ. ಮೈಲೇಜ್ ಸಿಟಿಲಿ 18 ಬರುತ್ತೆ ಸರ್. XUV ಗಾಡಿ ಯಾವ್ದು ಬರಲ್ಲ. ಇದು ಇರ್ಟಿಗಾ ಮಾತ್ರ ಬರೋದು 8 ಸೀಟರ್ ಕಾರು, 18 to 20 ಬರುತ್ತೆ ಸಿಟಿಯಲ್ಲಿ. ಲಾಂಗ್ಲಿ 20+ ಬರುತ್ತೆ. ಡೀಸೆಲ್ ಇಂಜಿನ್, ಅದನ್ನು ಕೂಡ ಸಿಂಗಲ್ ಓನರ್ ವೆಹಿಕಲ್, VDI ವಿತ್ ABS, 71,000 ಕಿಲೋಮೀಟರ್ಸ್ ಸರ್. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ 7,25,000 ಹೇಳ್ತಾ ಇರೋದು. ಫೈನಲ್ ಒಂದೇ ಬೆಲೆ ಸರ್, 6,40,000 ಬಂದ್ರೆ ಗಾಡಿ ಕೊಡ್ತೀನಿ. 6,40,000 ಫೈನಲ್ ಮಾಡ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಸರ್ ನೆಕ್ಸ್ಟ್ ನಮ್ಮ ಮುಂದೆ ನೋಡ್ತಾ ಇದ್ದೀರಾ, ಫ್ರೀ ಲ್ಯಾಂಡರ್ ಇದೆ, ಲ್ಯಾಂಡ್ ರೋವರ್
2012 ಮಾಡಲ್ ವೆಹಿಕಲ್, ಲಕ್ಸುರಿ ವೆಹಿಕಲ್. ಯಾರು ಒಂದು ಪ್ರೀಮಿಯಂ ಕಾರ್ ನೋಡ್ತಾ ಇದಾರೆ ಅವ್ರಿಗೆ ನನ್ನ ಹತ್ರ ಬೆಸ್ಟ್ ಗಾಡಿ ಕೊಡ್ತೀನಿ, ಅದನ್ನು ಕೂಡ ಕ್ರೆಟಾ ಪ್ರೈಸ್ ಅಲ್ಲಿ ಕೊಡ್ತೀನಿ. 2012 ಮಾಡಲ್ ಲ್ಯಾಂಡ್ ರೋವರ್ ಫ್ರೀಲ್ಯಾಂಡರ್ ಅಂತ ಹೇಳ್ತಾರೆ. ಟಾಪ್ ಅಂಡ್ ಲಕ್ಸುರಿ ಕಾರ್ ವಿತ್ ಡಬಲ್ ಸನ್ ರೂಫ್ ಬರುತ್ತೆ, ಆಲ್ಮೋಸ್ಟ್ ಒಂದು 6 ಏರ್ ಬ್ಯಾಗ್ಸ್ ಬರುತ್ತೆ, ABS ಬ್ರೇಕ್, ಮ್ಯಾಗ್ವೀಲ್ ಎಲ್ಲ ಬರುತ್ತೆ, ಫುಲ್ಲಿ ಆಪ್ಷನ್ ಅಂತ ಹೇಳ್ತಿರೋ ಸರ್. ಡ್ರಿವೆನ್ ಅರೌಂಡ್ 85,000 ಕಿಲೋಮೀಟರ್ಸ್, ಸೆಕೆಂಡ್ ಓನರ್ ವೆಹಿಕಲ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು 11.5 ಹೇಳ್ತಾ ಇರೋದು. ಫೈನಲ್ 10,45,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ನೆಕ್ಸ್ಟ್ ನೀವು ನೋಡ್ತಾ ಇದ್ದಾರೆ ಡಸ್ಟರ್ ಇದೆ, ರೆನಾಲ್ಡ್ ಡಸ್ಟರ್ 2013 ಮಾಡಲ್ RXZ 110 PS ಇದು. ಇದನ್ನು ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ವೆಲ್ ಮೇಂಟೈನ್ ಮಾಡಿರೋದು, ಸಿಲ್ವರ್ ಕಲರ್ ಅಲ್ಲಿ ಸರ್. ಇದು ಡ್ರಿವೆನ್ ಅರೌಂಡ್ 73,000 ಕಿಲೋಮೀಟರ್ಸ್, ಡೀಸೆಲ್ ಇಂಜಿನ್. ಮೈಲೇಜ್ ಸಿಟಿಯಲ್ಲಿ ನಿಮಗೆ ಆರಾಮಾಗಿ 15-16 ಬರುತ್ತೆ, ಲಾಂಗ್ ಅಲ್ಲಿ 75 ಬರುತ್ತೆ. ಪ್ರೈಸಿಂಗ್ ಇಲ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಇದಕ್ಕೆ 5,10,000 ಹೇಳ್ತಾ ಇರೋದು. ಫೈನಲ್ ಒಂದು 4,70,000 ಬಂದ್ರೆ ಗಾಡಿ ಕೊಡ್ತೀನಿ. 4,70,000 ಬಂದ್ರೆ ಗಾಡಿ ಕೊಡ್ತೀನಿ. 4,70,000 ಮಾಡ್ಕೊಡ್ತೀನಿ ಸರ್. ಸೊ ಆಮೇಲೆ ಫ್ರೆಂಡ್ಸ್ ಇನ್ನೊಂದು ಹೇಳ್ಬೇಕು, ಇಲ್ಲಿ ಬಂದ್ಬಿಟ್ಟು ಎಲ್ಲಾ ಕಾರಲ್ಲಿ ಬಂದ್ಬಿಟ್ಟು ಡೀಟೇಲ್ಸ್ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಸೊ ನೀವು ಡೈರೆಕ್ಟ್ ಆಗಿ ಬಂದ್ರೆ ನಮ್ಮ ಚಾನಲ್ ಕಡೆಯಿಂದ ಬಂದಿದ್ದೀನಿ ಅಂತ ಅವ್ರಿಗೆ ಹೇಳಿ, ಯಾಕಂದ್ರೆ ಇಲ್ಲಿ ಬಂದ್ಬಿಟ್ಟು ಪ್ರೈಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ನಮ್ಮ ಚಾನಲ್ಗೆ ಸರ್ ಬಂದ್ಬಿಟ್ಟು ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಹೇಳ್ತಾ ಇದ್ದಾರೆ, ಕರೆಕ್ಟ್ ಅಲ್ಲ ಸರ್? ಸೊ ಆಮೇಲೆ ನೀವು ಇಲ್ಲಿ ಬಂದ್ಬಿಟ್ಟು ಚಾನಲ್ ಹೆಸರು ಹೇಳಿಲ್ಲ, ನೀವು ಸುಮ್ಮನೆ ನೋಡ್ತೀರಾ, ಆಮೇಲೆ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡ್ತೀರಾ, ಅದು ಬರುತ್ತೆ. ಯಾಕಂದ್ರೆ ಕಸ್ಟಮರ್ಸ್ ಗಳು ಏನ್ ಹೇಳ್ತಾರೆ ಅಂದ್ರೆ, ಸರ್ ಏನ್ ಸರ್ ಇಲ್ಲಿ ನೋಡಿದ್ರೆ ಒಂದ್ ಪ್ರೈಸ್, ನೀವು ಯೂಟ್ಯೂಬ್ ಅಲ್ಲಿ ನಾವು ಹೇಳೋದು ಫೈನಲ್ ಪ್ರೈಸ್ ಗಳು. ಯಾಕಂದ್ರೆ ಸರ್ ಅವ್ರ ಚಾನೆಲ್ ಕಡೆಯಿಂದ ಬರೋರಿಗೆ ಡಿಸ್ಕೌಂಟ್ ಮಾಡಿ ಡೈರೆಕ್ಟ್ ಈ ಪ್ರೈಸ್ ಹೇಳ್ಬಾರ್ದು. ಯಾಕಂದ್ರೆ ಮಾರ್ಕೆಟಿಂಗ್ ಕಸ್ಟಮರ್ಸ್ ಗಳು ನೋಡ್ಕೊಂಡು ಅಟ್ಯಾಕ್ ಬರ್ಲಿ. ಇವಾಗ ನಾನು ಇಲ್ಲಿ ಹಾಕಿರೋ ಪ್ರೈಸ್ ಹೇಳ್ರೆ ಯೂಟ್ಯೂಬ್ ಅಲ್ಲಿ ಯಾರು ಬರಲ್ಲ, ಯಾಕಂದ್ರೆ ಅಲ್ಲಿ ಹೋಗೋದು ಪ್ರಯೋಜನನೇ ಇಲ್ಲ, ನಮ್ದು ಕಡೆಯಲ್ಲಿ ಸಿಗತ್ತೆ ಅಂತ ತಗೊಂಡ್ಬಿಡ್ತಾರೆ. ಇದಕ್ಕೆ ಓನ್ಲಿ ಸರ್ ಚಾನೆಲ್ ಇಂದ ಬಂದ್ರೆ ಬರೋಕ್ಕೋಸ್ಕರ ನಾವು ಡಿಸ್ಕೌಂಟ್ ಪ್ರೈಸ್ ಹೇಳ್ತಾ ಇರೋದು. ಅದಲ್ಲಿ ಡಿಸ್ಕೌಂಟ್ ಪ್ರೈಸ್ ಹೇಳ್ತಾ ಇದೀನಿ, ಬನ್ನಿ ಗಾಡಿ ನೋಡಿ. ಇನ್ನೂ ಬೇಕಂದ್ರೆ 5,000 ಬೇಕಂದ್ರೆ ಕುತ್ಕೊಂಡು ಸರ್ಚ್ ಕಡೆಯಿಂದ ಬಂದ್ರೆ ಮಾಡ್ಕೊಡ್ತೀನಿ. ನಮ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ತೋರಿಸ್ಬೇಕು ಇವ್ರ ಕಡೆಯಿಂದ ಬಂದಿ ಅಂತ, ಅವಾಗನೇ 5,000 ಇನ್ನೂ 5,000 10,000 ನಾನು ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಸರ್. 5,000 ಅಲ್ಲ 10,000 ರೂಪಾಯಿ ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಸರ್. 100% ಅವ್ರಿಗೆ ಇನ್ನೊಂದು ಆಫರ್ ಕೊಡ್ತೀನಿ. ಸರ್ ಕಡೆಯಿಂದ ಬಂದ್ರೆ ಅವ್ರಿಗೆ ನನ್ನ ಹತ್ರ ಆರ್ಟಿಒ ಟ್ರಾನ್ಸ್ಫರ್ನು ಫ್ರೀ ಆಫ್ ಕಾಸ್ಟ್. ಯಾಕಂದ್ರೆ ಆರ್ಟಿಒ ಟ್ರಾನ್ಸ್ಫರ್ಗೆ ಚಾರ್ಜಸ್ ಆಗುತ್ತೆ, ಅದನ್ನು ನನ್ನ ಕಡೆಯಿಂದ ಫ್ರೀ ಆಫ್ ಕಾಸ್ಟ್. ಅಂಡ್ ನನ್ನ ಕಡೆ ತಗೊಂಡ್ರೆ ಡೆಲಿವರಿ ಟೈಮಲ್ಲಿ ಅವ್ರಿಗೆ ಎಲ್ಲ 3M ಪಾಲಿಶ್ ಮಾಡಿ, ಇಂಟೀರಿಯರ್ ಕ್ಲೀನಿಂಗ್, ಇಂಟೀರಿಯರ್ ಪಾಲಿಶ್ ಕೊಡಿ ಎಲ್ಲ ಮಾಡ್ಕೊಡ್ತೀನಿ ನಮ್ಮ ಕಡೆಯಿಂದ ಡೆಲಿವರಿ ಟೈಮಲ್ಲಿ ಅವ್ರಿಗೆ. ಅಂಡ್ ನಮ್ಮ ಕಡೆಯಿಂದ ಏನೇನು ಬೇಕು ಫೆಸಿಲಿಟೀಸ್, ಜನರಲ್ ಚೆಕಪ್ ಎಲ್ಲ ಮಾಡ್ಕೊಡ್ತೀನಿ ಸರ್. ಅದು ಓನ್ಲಿ ನಿಮ್ಮ ಚಾನಲ್ ಕಡೆಯಿಂದ ಮಾತ್ರ ಬಂದ್ರೆ ಓಕೆ ಸರ್. ಆಮೇಲೆ ಇನ್ನೊಂದೊಂದು ಕೇಳ್ಬೇಕಂತ ಇದೆ, ಈ ಇಂಜಿನ್ ವಾರಂಟಿ ಅದೆಲ್ಲ ಹೆಂಗೆ ಸರ್? ಸರ್ ನೋಡಿ, ಇಂಜಿನ್ ಅಂಡ್ ಗೇರ್ ಬಾಕ್ಸ್ ವಾರಂಟಿ ಅಂತ ಇವಾಗ ಸದ್ಯಕ್ಕೆ ಟ್ರೆಂಡ್ಗಳು ಮಾಡ್ತಾ ಇದ್ದಾರೆ. ಅದು ಯಾವ್ಯಾರು ಅಂದ್ರೆ ನಾನು ಹೇಳೋದಲ್ಲ, ನಾ ಹೆಸರು ತಗೊಳಲ್ಲ, ಎಲ್ಲರಿಗೂ ಗೊತ್ತಾಗಿರುತ್ತೆ ಸರ್. ನೋಡಿ ಸರ್, ನಾನೇನು ಹೇಳೋದು ಒಂದೇ ಮಾತು, ಎಲ್ಲರೂ ಅವರು ಬಾಯಿಂದ ಹೇಳ್ತಾರೆ, ಬಡ್ದು ಯಾರು ಕೊಡಲ್ಲ. ಓಕೆ, ನಿಜಾಗ್ಲು ನಾನು ಕೊಡ್ತಾ ಇದ್ದೆ ಮುಂಚೆ 2-3 ಇಯರ್ಸ್ ಮುಂಚೆ ನಾನು ಕೊಡ್ತಾ ಇದ್ದೆ. ಒಂದು ಕಂಪನಿಗೆ ನಾನು ಟೈ ಅಪ್ ಆಗಿತ್ತು, ಒಂದು ರೆಸ್ಡೈವ್ ಅಂತ ಕಂಪನಿ ಇತ್ತು, ಆ ಕಂಪನಿಗೆ ನಾನು ಟೈ ಅಪ್ ಆಗಿತ್ತು. ಆ ಕಂಪನಿಯಲ್ಲಿ ಏನಂತ ಅಂದ್ರೆ ನಾವು ಎಲ್ಲ ಅವ್ರಿಗೆ ಅಮೌಂಟ್ ಕೊಡ್ತಾ ಇತ್ತು. ಅಂದ್ರೆ ಕಸ್ಟಮರು ಕಡೆಯಿಂದ ನಮ್ಮ ಕಡೆಯಿಂದ ಅವ್ರು ಅಮೌಂಟ್ ತಗೊಳ್ತಾ ಇದ್ರು, ಈ ಗಾಡಿಗೆ ಒಂದಿಷ್ಟು ಪ್ಯಾಕೇಜು ತಗೊಳ್ಳಿ ಅಂತ. ನನ್ನ ಕಸ್ಟಮರ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನನ್ನ ಕಡೆಯಿಂದ ಒಂದು ಆಫರ್ ಕೊಡ್ತಾ ಇದ್ದೆ ನಾನು. ಕಸ್ಟಮರ್ಗಳು ಅವ್ರಿಗೆ ಏನ್ ಪ್ರಾಬ್ಲಮ್ ಆಗಿ ಫೋನ್ ಮಾಡಿದ್ರೆ ಅವ್ರ ಕಸ್ಟಮರ್ ಕೇರ್ ನಂಬರ್ಗೆ ರೆಸ್ಪಾನ್ಸೇ ಇಲ್ಲ. ಅವ್ರು ಫೋನ್ ಮಾಡ್ಬಿಡಿ ಕಸ್ಟಮರ್ ನಮಗೆ ಫೋನ್ ಮಾಡಿ ಹೇಳ್ತಾ ಇದ್ರು, ಏನ್ ಸರ್ ನೀವು ನಮಗೆ ವಾರಂಟಿ ಕೊಟ್ಟಿದ್ದೀರಾ, ನೀವು ಕೊಟ್ಟಿರೋದು ಹೆಲ್ಪ್ ಲೈನ್ ನಂಬರ್ಗೆ ಮಾಡಿದ್ರೆ ಫೋನ್ ರೆಸ್ಪಾನ್ಸ್ ಮಾಡಲ್ಲ. ಹಿಂಗೆ ಸುಮ್ಮನೆ ಯಾಕೆ, ಅದು ಬೇರೆ ಕಡೆಯಿಂದ ವಿಶ್ವಾಸ ಇಟ್ಕೊಂಡು ನಾನು ಕೊಟ್ಬಿಟ್ಟು ನಮ್ಮ ಕಸ್ಟಮರ್ಗೆ ಹಾಳು ಮಾಡಕ್ಕೆ ಸಾಧ್ಯನೇ ಇಲ್ಲ ಅಂತ. ನಾನು ಬೇಡನೇ ಬೇಡ, ವಾರಂಟಿ ಗ್ಯಾರಂಟಿ ಇಲ್ಲ, ಗಾಡಿ ನನ್ನ ಕಡೆಯಿಂದ ಸರ್ಟಿಫೈಡ್ ಮಾಡಿದ್ದೀನಿ, ನಾನು ಚೆಕ್ ಮಾಡಿದ್ದೀನಿ. ಬೇಕಂದ್ರೆ ನಾನು ನನ್ನ ಕಡೆ ಸರ್ಟಿಫೈಡ್ ಕೊಡ್ತೀನಿ, ನೀವು ಬೇಕಂದ್ರೆ 4 ಜನ ಕರ್ಕೊಂಡು ಬನ್ನಿ, ತೋರಿಸಿ ತಗೊಂಡೋಗಿ. ಸುಮ್ಮನೆ ನಾಳೆ ದಿವಸ ನಿಮ್ಗೆ ನಮ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಾರ್ದು. ಬಿಸ್ನೆಸ್ ಮಾಡೋಣ ಸರ್. ನೀವು ಈಸ್ಕೊಬೇಕು ಅಂತ ಇದ್ರೆ ಯಾರಾದ್ರೂ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದ್ರೂ ಮೆಕ್ಯಾನಿಕ್ ಇರ್ತಾರೆ, ಮೆಕ್ಯಾನಿಕ್ ನಾನು ಹೇಳ್ತಾನೆ ಅಲ್ವಾ, ಅವ್ರು ಕರ್ಕೊಂಡ್ ಬನ್ನಿ, ನಾನು ಬೇಡ ಅಂತ ಹೇಳಲ್ಲ. 10 ಸಲ ಬೇಕಂದ್ರೆ ಟ್ರೈಲ್ ತೆಗಿತೀನಿ, 10 ಸಲ ಬೇಕಂತ ತೋರಿಸ್ಕೊಂತೀನಿ. ಅವ್ರು ತೋರಿಸಿ ಅವ್ರಿಗೆ ಸರ್ಟಿಫೈಡ್ ಆದ್ರೆ ಮೇಲೆ ತಗೊಂಡೋಗಿ. ಸುಮ್ನೆ ಯಾಕಂದ್ರೆ ಯಾರು ಗ್ಯಾರಂಟಿ ವಾರಂಟಿ ಕೊಡಲ್ಲ ಸರ್. ಹೊಸ ಗಾಡಿಗೆ ಅವ್ನು ಶೋರೂಮ್ ಅವ್ನು ವಾರಂಟಿ ಕೊಡಲ್ಲ. ಯಾವಾಗ ಕೊಡ್ತಾನೆ ಅಂದ್ರೆ ಅವ್ನ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಡಿಫಾಲ್ಟ್ ಇದ್ರೆ ಅವಾಗನೇ ಕ್ಲೈಮ್ ಮಾಡೋದು. ನಾವು ತಗೊಂಡ್ಬಿಟ್ಟು ಇಂಜಿನ್ ಸೀಸ್ ಆಯ್ತು, ಇದು ಆಯ್ತು ಅದು ಆಯ್ತು ಅಂದ್ರೆ ನಾವು ಕೆಳಗಡೆ ಏಟ್ ಬಿಟ್ಬಿಟ್ಟು ಕರೆಂಟ್ ಕಾಸ್ಗೆ ಆಯಿಲ್ ಲೀಕೇಜ್ ಆಗಿ ಇಂಜಿನ್ ಸೀಸ್ ಆಗ್ಬಿಡತ್ತೆ. ಇಲ್ಲ ಇಲಿಗಳು ಪೈಪ್ಗಳು ಕಟ್ ಮಾಡ್ಬಿಟ್ಟು ಇದು ಡಿಸ್ಟಿಲ್ ವಾಟರ್ ಹೋಗ್ಬಿಟ್ಟು ಇಂಜಿನ್ ಸೀಸ್ ಆಗತ್ತೆ. ಅದೆಲ್ಲ ಮಾಡ್ಕೊಂಡು ಶೋರೂಮ್ ಅಲ್ಲಿ ಕೊಡಿ, ತಗೊಂಡೋಗಿ ಸರ್ ಸೀಸ್ ಆಗಿದೆ ತಗೊಳ್ಳಿ ಅಂತ ಕೊಟ್ಬಿಡ್ತಾನ? ಕೊಡಲ್ಲ. ಅವ್ನು ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಡಿಫಾಲ್ಟ್ ಇದ್ರೆ ಕೊಡ್ತಾನೆ. ಸೆಕೆಂಡ್ ಹ್ಯಾಂಡ್ ಗಾಡಿಗೆ ಯಾರು ಕೊಡಲ್ಲ ಸರ್, ಸುಮ್ಮನೆ ಮಾತಲ್ಲಿ ಹೇಳ್ತಾರೆ, ಬರ್ದಿ ಕೊಡಲ್ಲ. ಯಾಕಂದ್ರೆ ಯಾರು ಅವ್ರು ಏನ್ ಥಿಂಕಿಂಗ್ ಅಂದ್ರೆ ಕೊಡೋದಂದ್ರೆ ಕಂಪಲ್ಸರಿ ಒಂದು ಗಾಡಿಗಳು ಬರಲ್ಲ. ಯಾವ್ದು 101 ಗಾಡಿಯಲ್ಲಿ 1 ವರ್ಷದಲ್ಲಿ ಇಂಜಿನ್ ಸೀಸ್ ಆಗತ್ತೆ, ಯಾರು ಸೀಸ್ ಆಗಲ್ಲ. ಹೇಳೋಣ ಹೇಳ್ಬಿಡೋಣ, ಯಾವ್ದು ಒಂದ್ ಗಾಡಿ ಬರುತ್ತೆ ಕೊಡೋಣ ಮಾಡ್ಕೊಡೋಣ ಅಂತ ಅವ್ರು ಹೇಳ್ಬಿಡೋದು. ಯಾವ್ದು ಗಾಡಿಗೆ ಬರ್ದಿ ಕೊಡಲ್ಲ, ಬಾಯಿಂದ ಕೇಳ್ತಾರೆ. ಸೊ ಅಷ್ಟೇ ಫ್ರೆಂಡ್ಸ್, ನೀವು ಡೈರೆಕ್ಟ್ ಆಗಿ ಬನ್ನಿ ಇವ್ರ ಹತ್ರ, ನಿಮ್ಗೆ ಒಳ್ಳೆ ಗಾಡಿಗಳು ಸಿಗುತ್ತೆ. ಯಾಕಂದ್ರೆ ನಾವು ನೋಡಿದ್ವಿ ಗಾಡಿಗಳೆಲ್ಲ
ಸೊ ಚೆನ್ನಾಗಿದೆ, ಕಂಡೀಷನ್ಸ್ ಎಲ್ಲ ಚೆನ್ನಾಗಿದೆ. ನೀವು ಮೆಕ್ಯಾನಿಕ್ಕು ಇಲ್ಲಾಂದ್ರೆ ಶೋರೂಮ್ಗೆ ತಗೊಂಡೋಗಿ ಚೆಕ್ ಮಾಡಿಸಿ, 1-10 ಸತಿ ಚೆಕ್ ಮಾಡಿ, ನಿಮ್ಗೆ ಇಷ್ಟ ಆಯ್ತು ಮಾತ್ರ ನೀವು ಗಾಡಿ ತಗೊಳ್ಳಿ. ಕರೆಕ್ಟ್ ಅಲ್ಲ ಸರ್? ಕರೆಕ್ಟ್, 100%. ಇಷ್ಟು ಗಾಡಿಗಳು ತೋರಿಸಿದೀನಿ, ಇಷ್ಟೇ ಗಾಡಿ ಅಂತ ತಿಳ್ಕೊಬೇಡಿ. ನನ್ನ ಹತ್ರ ಆಲ್ಮೋಸ್ಟ್ ಇನ್ನೂ 20-30 ಗಾಡಿಗಳು ಇದೆ. ಒನ್ಲಿ ಜಸ್ಟ್ ಇವಾಗ ಇಲ್ಲಿ ಪಾರ್ಕಿಂಗ್ ಪ್ರಾಬ್ಲಮ್ ಇದೆ, ನೀವೇ ನೋಡಿದ್ರು ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ, ಅದಕ್ಕೋಸ್ಕರ ನಾನು ತೋರಿಸಿಲ್ಲ. ನಿಮಗೆ ಯಾವ ಗಾಡಿ ಬೇಕು ಜಸ್ಟ್ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿಲ್ಲ ಅಂದ್ರೆ ನಮಗೆ ಕಾಂಟ್ಯಾಕ್ಟ್ ನಂಬರ್ಸ್ಗೆ ನಮ್ಗೆ ಕಾಲ್ ಮಾಡಿ, ನಿಮಗೆ ಯಾವ ಗಾಡಿ ಬೇಕು 100% ಅದೇ ಗಾಡಿ ನಿಮ್ಗೆ ಕೊಡ್ತೀನಿ. ನೀವು 1 ಲಕ್ಷ ಬಜೆಟ್ನಲ್ಲಿ ಗಾಡಿ ನೋಡ್ತಾ ಇರೋದ್ರೆ 1 ಲಕ್ಷ ಬಜೆಟ್ ಗಾಡಿನ ಕೊಡ್ತೀನಿ. 2 ಲಕ್ಷ ಗಾಡಿ ಬೇಕಂದ್ರೆ 2 ಲಕ್ಷ, 20 ಲಕ್ಷ ಗಾಡಿ ಬೇಕಂದ್ರೆ 20 ಲಕ್ಷ ಗಾಡಿ ಕೊಡ್ತೀನಿ. ನಿಮಗೆ ಯಾವ್ದು ಗಾಡಿ ಬೇಕು ಅದು ಗಾಡಿ ನನ್ನ ಹತ್ರ ಸಿಗ್ಬಿಡುತ್ತೆ. ಸೊ ಸಾಗರ್ ಕಾರ್ಸ್ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ. ತುಂಬಾ ಥ್ಯಾಂಕ್ಸ್ ಸರ್, ಇಷ್ಟೊತ್ತಿಗೆ ನಮ್ಗೆ ಎಲ್ಲ ಕಾರ್ಸ್ ಎಲ್ಲ ನೀವು ತೋರಿಸಿದ್ರೆ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ. ನಮ್ಮ ವ್ಯೂವರ್ಸ್ ಕಡೆಯಿಂದ ಬಂದ್ರೆ ದಯವಿಟ್ಟು 100% ಸರ್. ಫಸ್ಟ್ ವಿಡಿಯೋ ನಿಮ್ಮ ಹತ್ರ ಮಾಡ್ತಾ ಇದೀನಿ, ನೆಕ್ಸ್ಟ್ ವಿಡಿಯೋ ಕಸ್ಟಮರ್ಸ್ ನಿಮ್ಗೆ ಹೇಳ್ಬೇಕು ಸಾಗರ್ ಕಾರ್ಸ್ ಅಲ್ಲಿ ಹೋಗಿ ವಿಡಿಯೋ ಮಾಡಿ ಅಂತ ಹೇಳ್ಬೇಕು. ಆ ತರ ಧಮಾಕ ಆಫರ್ ಕೊಡ್ತೀನಿ ಅವ್ರಿಗೆ. ಓ ಸೂಪರ್ ಸರ್. ಸೊ ಫ್ರೆಂಡ್ಸ್ ಅಷ್ಟೇ ಈ ವಿಡಿಯೋ. ಇನ್ನ ಯಾರಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಕಂಟೆಂಟ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.